ತೆಗೆದಿ ವಾಕ್ಯವನ್ನು ಓದಿ. ಮತ್ತಾಯ ಗ್ರಂಥ 25ನೇ ಅಧ್ಯಾಯ 30ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 25 amen 30 words. मत्ती ग्रंथ 25 अध्याय 30 वचन. हालेलुया. मत्ताय ग्रंथ 25:30, मत्ताय 25:30 आ. మత్తాయ గ్రంథము 25వ అధ్యాయము 30వ వచనం. ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಅಂದನು. ಅಲ್ಲಿ ಗೋಲಾಟವು ಕಟ್ಟಕಟ್ಟನೆ ಹಲ್ಲು ಕಡಿಯೋಣವು ಇರುವುದು. ಕೇಳಿದ್ರು ಎಲ್ಲರೂ ವಾಕ್ಯ. ಹಿಂದಿ, ತಮಿಳ್, ತೆಲುಗು, ಇಂಗ್ಲಿಷ್. ಅವರು बाहर का अंधेरे में डाल दो और दांत पीसना होगा. हालेलुया. यस. इंग्लिश, तमिल, वासिमा जल्दी. तल्ली पोडुंगल. हालेलुया. ಎಲ್ಲರೂ ವಾಕ್ಯ ಕೇಳಿದ್ರಾ? ಇನ್ನೊಂದ್ಸರಿ ಕನ್ನಡದಲ್ಲಿ ಜೋರಾಗಿ ಓದಿ. ಇನ್ನೊಬ್ರು ಬೇಗ ಫಾಸ್ಟ್. ಕೆಲಸಕ್ಕೆ ಬಾರದ ಈ ಕೆಟ್ಟ ಆಳನ್ನ ಹೊರಗೆ, ಅಂದರೆ ಕತ್ತಲೆ ಕೋಣಂದ್ರೆ ನರಕ. ಎಲ್ಲರೂ ಹೇಳಿ ನರಕ ಅಂತ. ಇವ್ರು ಯಾರಂದ್ರೆ ಕಂಟಿನ್ಯೂ ಮಾಡಮ್ಮ. ಎಲ್ಲಿ ಹೇಳಿದನು? ಅಲ್ಲಿ ಗೋಲಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಕೇಳಿದ್ರ? ಯಾರಿ ಮನುಷ್ಯ? ಕೆಟ್ಟ ಮನುಷ್ಯ. ಯಾರಿ ಮನುಷ್ಯ? ₹1 ಭೂಮಿಯಲ್ಲಿ ಮುಚ್ಚಿಟ್ಟವನು. ಎಷ್ಟನೇ ವಚನದಲ್ಲಿ ಇದೆ ನೋಡ್ಕೊಳ್ಳಿ. आदमी कौन है? खराब आदमी, खराब काम करने वाला कौन है? ₹1 पृथ्वी का अंदर, भूमि का अंदर छुपा के रखा. प्रभु इसको ₹1 दिया, 1000 रुपीस दिया, 1 लाख रुपीस दिया. वो मट्टी में छुपा के रख लिया, ज्यादा नहीं किया. आमेन. ब्रदर, ಈ ವಾಕ್ಯದಿಂದ ನಮಗೇನು ಸಂದೇಶ? ಈ ವಾಕ್ಯದಿಂದ ನಮಗೇನು ಎಚ್ಚರಿಕೆ? ಈ ವಾಕ್ಯದಲ್ಲಿ ನಮಗೇನು ಲಾಭ ಅಂತ ನೀವು ಕೇಳ್ಬೋದು. ಈ ಮನುಷ್ಯನ ಯಾರಂದ್ರೆ, ಇಲ್ಲಿ ಸಾಮ್ಯ ಇದೆ. ಸಾಮ್ಯವನ್ನ ಹೇಳ್ತಾ ಇದ್ದಾನೆ. ಒಬ್ಬನಿಗೆ ₹1, ಒಬ್ಬನಿಗೆ ₹2, ಒಬ್ಬನಿಗೆ ₹5, ಒಬ್ಬನಿಗೆ ₹1 ಲಕ್ಷ, ಒಬ್ಬನಿಗೆ ₹2 ಲಕ್ಷ, ಒಬ್ಬನಿಗೆ ₹5 ಲಕ್ಷ ಕೊಟ್ಟು ದೂರದ ದೇಶಕ್ಕೆ ಹೊರಟೋದ. ಬಂದು ಲೆಕ್ಕ ಕೇಳುವಾಗ 22 ವಚನ ಬೇಕು. 22ನೇ ವಚನ ನೋಡಿ. ಆಗ 22వ వచనం. 22వ వచనము 22ನೇ ವಾಕ್ಯ. 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, 2 ತಲಾಂತು ನನಗೆ ₹2, ₹2 ಲಕ್ಷ ನೀನು ನನಗೆ ಕೊಟ್ಟಲ್ಲ. ಇಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ. ಡಬಲ್ 2 ಲಕ್ಷನ 2 ಲಕ್ಷ 4 ಲಕ್ಷ ಮಾಡಿದ್ದೀನಿ. ₹2 ₹4 ಮಾಡಿದ್ದೀನಿ. ₹200 ₹400 ಮಾಡಿದ್ದೀನಿ. ಇಗೋ ಅಂದ. ಆಮೇಲೆ ಅವನ ದಣಿಯು ಅವನಿಗೆ ಬಲ, ನಂಬಿಗಸ್ತನಾದ ಒಳ್ಳೆ ಆಳು. ಆಮೇಲೆ ನಂಬಿಗಸ್ತನಾದ ಒಳ್ಳೆಯ ಆಳೆ. ಸ್ವಲ್ಪ ಕೆಲಸದಲ್ಲಿಯೇ ನಂಬಿಗಸ್ತನಾಗಿದ್ದಿ. ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡ್ತೀನಿ. ಆಮೇಲೆ ಅದ್ರ ಮೇಲ್ಗಡೆ ನೀವು ವಾಕ್ಯ ಓದ್ಕೊಳ್ಳಿ. ₹5, 5 ತಲಂತು, 5 ಲಕ್ಷ, ₹500 ಹೊಂದಿರೋ ನಾಲ್ಕು ಬರ್ತಾನೆ. ಅವನನ್ನು ಕೂಡ ಲೆಕ್ಕ ಕೇಳ್ತಾನೆ. ಅವನೇನ್ ಮಾಡಿದ ಗೊತ್ತಾ? ₹5ಗೆ ₹5 ಜಾಸ್ತಿ ಮಾಡಿದ್ದ. ಅವನನ್ನು ಕೂಡ ಸ್ವಲ್ಪದಲ್ಲೇ ನೀನು ಒಳ್ಳೆ ನಂಬಿಗಸ್ತನಾದ ಆಳು, ನಿನ್ನನ್ನ 10 ಪಟ್ಟಣಗಳ ಮೇಲೆ ನಿನ್ನನ್ನ ಅಧಿಕಾರಿಯನ್ನಾಗಿಡ್ತೀನಿ, ಬಾ. ಅಲ್ಲೆಲೂಯಾ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಪ್ಪ. 32ನೇ ವಚನ ಓದು. 32 ವರ್ಡ್ಸ್. ಎಲ್ಲ 25-32 ಅಮ್ಮ. 25-32. ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬರು ಆಳುಗಳನ್ನು, ಕುರಿಗಳನ್ನು,
ಗಾಡ್. ಅದು ಇಲ್ಲಿ ಅಲ್ಲಿ ಆಡುಗಳು ಅಂದ್ರೆ ಮೇಕೆಗಳು. ಗಾಡ್ ಅಂಡ್ ಶೀಪ್, ಕುರಿ ಮತ್ತು ಮೇಕೆ. ಮೇಕೆಗಳು ಯಾರು? ದೇವರ ಚಿತ್ತವನ್ನ ನೆರವೇರಿಸಿದವರು. ಕುರಿಗಳು ಯಾರು? ದೇವರ ಚಿತ್ತವನ್ನ ನೆರವೇರಿಸಿದವರು. ಇನ್ನೊಂದು ವಾಕ್ಯ ಓದಿ, ಮತ್ತಾಯ ಗ್ರಂಥ 25ನೇ ಅಧ್ಯಾಯ 24ನೇ ವಚನ. ತರುವಾಯ 24 वर्ड्स सेम, 24 वचन इसमें सेम. ತರುವಾಯ ಒಂದೇ ತಲಂತು ಹೊಂದಿದವನು ಸಹ ಮುಂದೆ ಬಂದು ನೀನು ಏನಂತ ಇದ್ದಾನೆ? ಯೇಸು ಸ್ವಾಮಿಯನ್ನ ಏನಂತ ಇದ್ದಾನೆ? ಯಜಮಾನನನ್ನ. ಎಲ್ಲಾರು ಮಾತಾಡಿ, ಎಲ್ಲಾರು ಕೇಳಿಸ್ಕೊಳ್ಳಿ. ಶಿಷ್ಯರು ಓದ ಬರ್ದೇ ಇರೋರು, ಓದ ಬರೋರು ಕೂಡ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನೀನು ಬಿತ್ತದಿರುವುದರಲ್ಲಿ ಕುಯ್ಯುವವನು, ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಭೂಮಿಯಲ್ಲಿ ಏನ್ ಮಾಡ್ದ? ಇನ್ನು 1 ರೂಪಾಯಿನ, 1 ತಲಂತನ ಏನ್ ಮಾಡ್ದ? 1 ಲಕ್ಷನ ಏನ್ ಮಾಡ್ದ? ಕೊಟ್ಟಿರೋ ರಕ್ಷಣೆ ಏನ್ ಮಾಡ್ದಂತೆ? ಕೊಟ್ಟಿರೋ ರಕ್ಷಣೆ ಏನ್ ಮಾಡ್ದಂತೆ? उद्धार को क्या कर दिया वो? पवित्र आत्मा को क्या कर दिया वो? पवित्र आत्मा का वरदान को क्या कर दिया? किधर छुपा के रखा? ಎಲ್ಲಿ ಮುಚ್ಚಿಡ್ತಾ ಇದ್ದಾನೆ ರಕ್ಷಣೆಯನ್ನ? ಕೊಳದ ಕೆಳಗೆ, ಮಂಚದ ಕೆಳಗೆ. ಎಲ್ಲಿ 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 ಮುಚ್ಚಿಡ್ತಾ ಇದ್ದಾನೆ? ಕೊಳದ ಕೆಳಗೆ, ಮಂಚದ ಕೆಳಗೆ, ಮಣ್ಣಿನಲ್ಲಿ ಮುಚ್ಚಿಡ್ತಾ ಇದ್ದಾನೆ. ಮಟ್ಟಿ का अंदर छुपा के रख रहे, पृथ्वी में, ಭೂಮಿಯಲ್ಲಿ. ಯಜಮಾನ ಅಂದ್ರೆ ಯಾರು? ಈ ವಾಕ್ಯದಲ್ಲಿ, ಈ ಸಾಮ್ಯದಲ್ಲಿ ಯಜಮಾನ್ ಮತ್ಲಬ್ ಕೌನ್ ಹೈ? ಯೀಶು ಮಸೀ, ಯೇಸು ಕ್ರಿಸ್ತನು. 2 ತಲಂತು, 1 ತಲಂತು, 5 ತಲಂತು ಹೊಂದಿದವರು ಯಾರಂದ್ರೆ ಎಲ್ಲ ವಿಶ್ವಾಸಿಗಳು. ಹೇಳಿ ಎಲ್ಲಾರು, ಚೆನ್ನಾಗಿ ಮಾತಾಡಿ ಎಲ್ಲಾರು. ಎಲ್ಲ ವಿಶ್ವಾಸಿಗಳು. ಆಮೇಲೆ ಈ 24ನೇ ವಚನದಲ್ಲಿರೋ ಮನುಷ್ಯ 1 ತಲಂತು ಹೊಂದಿದವನು. ಆಮೇಲೆ 25/5 ಯಾವತ್ತು ಡೇಟು? ನಾಳೆ. ಹಲ್ಲೆಲೂಯಾ. ನಾಳೆ ನನ್ನ ಲೈಫಲ್ಲಿ ಅದು ವಿಶೇಷ ದಿನ. ನನ್ನ ಲೈಫಲ್ಲಿ ಆ ಡೇಟು ನಾನು ಮರೆಯಕ್ಕೆ ಆಗಲ್ಲ. ನನ್ನ ಸೇವೆಯಲ್ಲಿರೋವರೆಗೂ, ನಾನು ಈ ಭೂಮಿಯಲ್ಲಿರೋವರೆಗೂ ಆ ದಿನಾಂಕನ, ಆ ಡೇಟನ್ನ 25ನೇ ತಾರೀಕು 5ನೇ ತಿಂಗಳು 2005 2005 ನಾನು ಮರೆಯಕ್ಕೆ ಆಗಲ್ಲ ಆ ದಿನನ. ಆ ದಿನ ನಾನು ಮರುಜೀವ, ಚೆನ್ನಾಗಿ ಕೇಳಿ, ಮರುಜೀವ ಹೊಂದಿರೋ ದಿನ. ನಾನು ಸಾಯಬೇಕಾಗಿತ್ತು. ಆ ಡೇಟಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದೆ. ಯೇಸು ಸ್ವಾಮಿ ನನ್ನ ಹತ್ರ ಬಂದು ಮಾತಾಡಿದ ದಿನ ಅದು. ನಾಳೆ ನೀವು ಸಿಗಲ್ಲ, ಅದಕ್ಕೆ ಇವತ್ತು ಮೆಸೇಜ್ ನಿಮಗೆ. ಹಲ್ಲೆಲೂಯಾ. ನಾಳೆ ಕಾಲೇಜು, ಸ್ಕೂಲು, ಕೆಲಸ, ಮನೆ, ಫ್ಯಾಮಿಲಿ ಬ್ಯುಸಿ ಆಗ್ಬಿಡ್ತೀರಾ. ಹೋದ್ ಸಂಡೇ 25ನೇ ತಾರೀಕು 5ನೇ ತಿಂಗಳು 2025 ಸಂಡೇ ಬಿದ್ದಿತ್ತು. ಮೆಸೇಜ್ ಕೇಳಿದ್ದೀರಾ? ಮೆಸೇಜ್ ನಿಮ್ಗೆ ಕೊಟ್ಟಿದ್ದೀನಿ. ಇವತ್ತು ಸೋಮವಾರ ಬೀಳ್ತದೆ. ಹಿಂದಿನ ದಿನ ನಿಮಗೆ ಮೆಸೇಜ್ ಕೊಡ್ತಾ ಇದ್ದೀನಿ. ನಾನು 5 ತಿಂಗಳು ಸಿಕ್ಕಾಗಿದೆ, ಹುಷಾರಿಲ್ಲ, ಮಲಗಿಬಿಟ್ಟಿದೆ. ಎಲ್ಲಿ ತೋರಿಸ್ಕೊಂಡ್ರು ಮೇಲಾಗಿಲ್ಲ, ಎಷ್ಟು ಅಡ್ಮಿಟ್ ಆದ್ರೂ ಮೇಲಾಗಿಲ್ಲ, ಆಸ್ಪತ್ರೆಗೆ ಹೋದ್ರೂ ಮೇಲಾಗಿಲ್ಲ, ವೈದ್ಯರು ಮೇಲ್ ಮಾಡಿಲ್ಲ. ದೇವಸ್ಥಾನಗಳಿಗೆ ಹೋದೆ, 5 ತಿಂಗಳು ದೇವಸ್ಥಾನಗಳಿಗೆ ತಿರುಗಿದೆ, ಮೇಲಾಗಿಲ್ಲ. ಮಾಟ ಮಂತ್ರ ಹತ್ರ ಹೋದೆ, ಮೇಲಾಗಿಲ್ಲ. ಆಯುರ್ವೇದಿಕ್ ಹತ್ರ ಹೋದೆ, ಮೇಲಾಗಿಲ್ಲ. ಇಂಗ್ಲಿಷ್ ಮೆಡಿಸಿನ್ ತಗೊಂಡೆ, ಮೇಲಾಗಿಲ್ಲ. ಕೋಟೆಕಲ್ ಅಲ್ಲಿ ಮೆಡಿಸಿನ್ ತಗೊಂಡೆ, ಮೇಲಾಗಿಲ್ಲ. 25ನೇ ತಾರೀಕು 5ನೇ ತಿಂಗಳು 2005 ಬುಧವಾರ, ನೀವು ಬೇಕಾದ್ರೆ ನೋಡ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಕೂಡ ಇರ್ತದೆ. ಬುಧವಾರ ನನ್ನ ತಾಯಿ ಕಡೆದಾಗಿ ಅವತ್ತು ಒಂದು ಮಂತ್ರವಾದಿ ಹತ್ರ, ಒಂದು ಪೂಜಾರಿ ಹತ್ರ, ಒಂದು ಆಚಾರಿ ಮನುಷ್ಯನ ಹತ್ರ ನನ್ನನ್ನು ಕರ್ಕೊಂಡು ಹೋದ್ರು. ಅವರು 800 ರೂಪಾಯಿ ಕೇಳಿದ್ರು. ಅಲ್ಲಿಗೆ ನಾನು ಸಿಕ್ಕಾಗಿ ಮಲಗಿ 5 ತಿಂಗಳಾಗಿದೆ. ಎಷ್ಟು ತಿಂಗಳು? 5 ತಿಂಗಳು, 5 ಮಹಿನಾ. 5 ತಿಂಗಳು ನಾನು ಮಲಗಿದ್ದೀನಿ.
ಊಟ ತಿನ್ನಕ್ಕಾಗಲ್ಲ, ನಿದ್ರೆ ಬರಲ್ಲ, ಬಿಸ್ನೆಸ್ ಮೇಲೆ ಹೋಗಕ್ಕಾಗಲ್ಲ. ಇದು ನನ್ನ ಪ್ರಾಬ್ಲಮ್. ಊಟ ಮಾಡಕ್ಕಾಗಲ್ಲ, ನಿದ್ರೆ ಬರಲ್ಲ, ಬಿಸ್ನೆಸ್ ಮೇಲೆ ಹೋಗಕ್ಕಾಗಲ್ಲ, ಭಯ 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 ಭಯ. ಎಲ್ಲಾ ದೇವರನ್ನ ಮುಗಿತಾ ಇದ್ದೀನಿ, ನಮ್ಮ ಮನೆ ದೇವರನ್ನ ಮುಗಿತಾ ಇದ್ದೀನಿ, ನನ್ನ ಬಿಸ್ನೆಸ್ ದೇವರನ್ನ ಮುಗಿತಾ ಇದ್ದೀನಿ. ನಮ್ಮಪ್ಪ ಮಂತ್ರವಾದಿ, ನಮ್ಮಪ್ಪ ನಾನು ಪೂಜಾರಿ. ನಮ್ಮಪ್ಪ ದೇವಸ್ಥಾನ ಕಟ್ಟಿ ನನಗೆ ತಟ್ಟೆ ಗಂಟೆನ ಈಸ್ಕೊಟ್ಟು ಆ ದೇವರನ್ನ ತುಳಿದು ಪೂಜೆ ಮಾಡು, ದೀಪ ಹಚ್ಚಿ ಬರೋರಿಗೆ ಪೂಜೆ ಮಾಡ್ಕೊ. ಅವ್ರು ಕೋಳಿ ಕುರಿಯನ್ನು ಎತ್ಕೊಂಡ್ ಬರ್ತಾರೆ, ಅದು ಒದ್ರೋವರೆಗೂ ನೀನು ಅದಕ್ಕೆ ಸಾಮಗ್ರಿ ತೋರಿಸಿ ಪೂಜೆ ಮಾಡಂತ ನನ್ನನ್ನ ನಮ್ಮಪ್ಪ ಮಂತ್ರವಾದಿ ಆಗಿರೋ ನಮ್ಮಪ್ಪ ಪೂಜಾರಿಯನ್ನಾಗಿ ನನ್ನನ್ನು ನೇಮಿಸ್ತ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ನೀವೆಲ್ಲ ಫಸ್ಟ್ ಕೇಳಿದ್ರಾ, ಈಗಲೂ ಕೇಳಿ. ಸ್ವಲ್ಪ ಅದರಲ್ಲಿ ಕೂಡ ಹೊಸದಾಗಿರ್ತದೆ, ಸ್ಪೆಷಲ್ ಇರ್ತದೆ. ಅವತ್ತು ಹಿಂದಿನ ದಿನಗಳಲ್ಲಿ ಕೇಳಿರೋದು ಇವತ್ತು ಇರ್ತೈತೆ. ಅವತ್ತು ಮರ್ತೋಗಿರೋದನ್ನ ನಾನು ಹೇಳೋದನ್ನ ಇವಾಗ ಹೇಳ್ಬೋದೇನೋ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಅವತ್ತು ಎಷ್ಟು ಡೇಟು? 25/5/2005 ಬುಧವಾರ ಸರಿಯಾಗಿ ಮಧ್ಯಾಹ್ನ 3 ಗಂಟೆ ಆ ಮಂತ್ರವಾದಿ ಹತ್ರ ಹೋಗಿ ಬಂದೆ. ಅವ್ರು ಬಳೆ ಹಾಕಿದ್ರು, ನನಗೆ ಇನ್ನೂ ಜಾಸ್ತಿ ಆಗೋದು. ನನ್ನ ಕೈಲಿ ಸಹಿಸಕ್ಕಾಗಿಲ್ಲ. ನನ್ನ ಕೈಲಿ ಒಂದೊಂದು ರಾತ್ರಿ ಕೂಡ, ಒಂದೊಂದು ದಿನ ಕೂಡ, ಒಂದೊಂದು ಕ್ಷಣ ಕೂಡ, ಒಂದೊಂದು ನಿಮಿಷ ಕೂಡ ಬಲು ಕಷ್ಟದಲ್ಲಿ ನಾನು ಕಳೀತಾ ಇದ್ದೀನಿ. ನಾನು ಹಿಂದೂ, ನನ್ನ ತಂದೆಗೆ 5 ಜನ ಮಕ್ಕಳು, ನಾನು 4ನೇವನು. ನಮ್ಮ ಮನೇಲಿ ಪ್ರತಿಯೊಬ್ಬರ ಹೆಸರು ಹಿಂದೂ ದೇವ್ರ ಹೆಸರು. ನನ್ನ ಚಿಕ್ಕಕ್ಕೆ ಹೆಸರು ಗೌರಮ್ಮ, ಅದು ದೇವ್ರ ಹೆಸರು. ನನ್ನ ದೊಡ್ಡಕ್ಕೆ ಹೆಸರು ಮಧುರಮ್ಮ, ಅದು ದೇವ್ರ ಹೆಸರು. ನನ್ನ ಅಣ್ಣ ಹೆಸರು ನಾಗರಾಜ್, ಅದು ದೇವ್ರ ಹೆಸರು. ನನ್ನ ತಂಗಿ ಹೆಸರು ಮಂಜುಳಾ, ಅದು ದೇವ್ರ ಹೆಸರು. ನಮ್ಮ ಅಪ್ಪ ಹೆಸರು ಸತ್ಯನಪ್ಪ ಅಣ್ಣಪ್ಪ, ಅದು ದೇವ್ರ ಹೆಸರು. ನನ್ನ ತಾಯಿ ಹೆಸರು ನಾಗಮ್ಮ, ಅದು ದೇವ್ರ ಹೆಸರು. ನನ್ನ ಹೆಸರು ನಾರಾಯಣ ಸ್ವಾಮಿ, ಅದು ದೇವ್ರ ಹೆಸರು. ಅದೇ ನಿಜ. ಈ ತರ ಜೀವಿಸ್ತಾ ಇದ್ದೆ. ನಿಜವಾಗ್ಲೂ ಹೇಳ್ತೀನಿ, ಆ ಟೈಮಲ್ಲಿ ನಮ್ಗೆ ಬಲೆ ದರಿದ್ರ. ನಾವು 5 ಜನ 6 ಜನ ದುಡಿತಾ ಇದ್ರಿ. ಆ ದುಡ್ಡು ಎಲ್ಲಿ ಹೋಗ್ತಾ ಇತ್ತು ನಮ್ಗೆ ಗೊತ್ತಿಲ್ಲ. ಆ ಅಮೌಂಟ್ ಎಲ್ಲಿ ಹೋಗ್ತಾ ಇತ್ತು ನಮ್ಗೆ ಗೊತ್ತಿಲ್ಲ. ಏನಾದ್ರೂ ಒಂದು ಮಾಡ್ಬೇಕಂದ್ರೆ ಕೂಡ ನಾವು ಸಾಲ ಮಾಡ್ತಾ ಇದ್ರಿ. ಸಾಲ ಸಾಲ ಸಾಲ. ಮನೆಯಲ್ಲಿ ಸಮಾಧಾನ ಇಲ್ಲ, ಒಬ್ರಿಗೊಬ್ರಿಗೆ ಆಗಲ್ಲ, ಜಗಳ, ಅತ್ತೆ ಸೊಸೆ, ಅಣ್ಣ ತಮ್ಮ ತಂಗಿ, ಅಣ್ಣ ತಂದೆ ತಾಯಿ, ಕಿತ್ಲಾಡ್ತಾ ಇದ್ವಿ ನಾವು. ಆ ಸೈತಾನ ಜೀವಿತ, ಪಾಪದ ಜೀವಿತ, ಶಾಪದ ಜೀವಿತ, ಹಳೆ ಜೀವಿತ ನಿಜವಾಗ್ಲೂ ನಾನು ನೆನೆಸುವಾಗ ಇವತ್ತು ಇಷ್ಟು ಚೆನ್ನಾಗಿದ್ದೀನಿ, ನಿಮ್ ಮುಂದೆ ಜೀವಂತವಾಗಿ ನಿಂತಿದ್ದೀನಿ. ಇವತ್ತು ನಾನು ಒಳ್ಳೆ ಜೀವಿತ ಜೀವಿಸ್ತಾ ಇದ್ದೀನಿ. ಈಗಲೂ ಕೂಡ ಸತ್ತರೆ ಪರಲೋಕಕ್ಕೆ ಹೋಗ್ತೀನಿ ಅಂದ್ರೆ ಯೇಸು ಕ್ರಿಸ್ತನ ಕೃಪೆ, ಯೇಸು ಕ್ರಿಸ್ತನ ಕೃಪೆ, ಏನಿಲ್ಲ. ನನ್ನ ಸಾಮರ್ಥ್ಯ ಅಲ್ಲ, ನನ್ನ ದಾನ ಧರ್ಮ ಅಲ್ಲ, ನನ್ನ ಒಳ್ಳೆತನ ಅಲ್ಲ, ನಾನು ಮಾಡಿದ ಸಹಾಯ ಅಲ್ಲ, ನನ್ನನ್ನು ಕಾಪಾಡಿಲ್ಲ, ಯೇಸುವಿನ ಕೃಪೆ. ನಾನು ಇವತ್ತು ಕೂಡ 21 ವರ್ಷದಿಂದ ಬದುಕಿದ್ದೀನಿ. 20 ವರ್ಷದಿಂದ ನಾನು 21 ವರ್ಷದಿಂದ ಜೀವಂತವಾಗಿದ್ದೀನಿ ಅಂದ್ರೆ ಯೇಸು ಕ್ರಿಸ್ತನ ಕೃಪೆ. ಹಲ್ಲೆಲೂಯಾ. ಸೊ ಆ 25ನೇ ತಾರೀಕು 5ನೇ ತಿಂಗಳು 2005 ಅವತ್ತು ಮಧ್ಯಾಹ್ನ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ. ಅಲ್ಲಿ ಕೊಟ್ರು, ಅಲ್ಲಿ ಏನು ಮೇಲಾಗಿಲ್ಲ. ಮನೆಗೆ ಬಂದೆ, ಜಾಸ್ತಿ ಆಯ್ತು. 5 ತಿಂಗಳಾಯ್ತಲ್ಲ ನನ್ನ ಕಾಯಿಲೆ ಬಂದು. ನನ್ನ ಜೀವನದಲ್ಲಿ ಬಹಳ ಕನಸುಗಳನ್ನ ಹೊತ್ಕೊಂಡಿದ್ದೀನಿ, ಬಹಳ ಆಸೆಗಳನ್ನ ಹೊತ್ಕೊಂಡಿದ್ದೀನಿ. ಅದೆಲ್ಲ ವೇಸ್ಟ್ ಆಗ್ತದೆ. ಅಯ್ಯೋ, ನಾನು ಇನ್ನು 4 ದಿನ ಬಿಟ್ಟು ಸತ್ತು ಹೋಗ್ತಾ ಇದ್ದೀನಿ. 5 ದಿನ 15 ದಿನದಿಂದ ಕೌಂಟ್ ಮಾಡ್ತಾ ಇದ್ದೀನಿ ನನ್ನ ದಿನಗಳನ್ನ. ಇನ್ನು ನಾನು ಇಷ್ಟು ದಿನ ಉಳಿದಿರ್ತೀನಿ ಅಷ್ಟೇ. 4ನೇ ದಿನಕ್ಕೆ ಬಂದೆ. 4ನೇ ದಿನ ಒಂದು ಮಂತ್ರವಾದಿ ಹತ್ರ ಹೋಗಿ ಬಂದೆ. ಮೇಲಾಗಿಲ್ಲ, ಜಾಸ್ತಿ ಆಗೋಯ್ತು. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಸರಿಯಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ 3 ಗಂಟೆಗೆ ನಮ್ಮೆಲ್ಲರಿಗಾಗಿ ಪ್ರಾಣ ಕೊಟ್ಟಿದ್ದ ಸಮಯ. ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ಮಾಡ್ಕೋಬೇಕಂತ ಯೋಚಿಸ್ತಾ ಇದ್ದೀನಿ. ನನಗೆ ನಿದ್ರೆ ಬಂತು. ನಾನು ಆ ನಿದ್ರೆಯಲ್ಲಿ ಮಲಗ್ಬಿಟ್ಟೆ. ನನ್ನ ಹತ್ರ ಒಂದು 8 ಶಬ್ದ ಏಸಯ್ಯ ಮಾತಾಡ್ತಾ ಇದ್ದಾನೆ. ಯೇಸು ಅಂತ ಹೇಳಿಲ್ಲ, ಪರಲೋಕ ಅಂತ ಹೇಳಿಲ್ಲ, ಬೈಬಲ್ ಅಂತ ಹೇಳಿಲ್ಲ, ಶಿಲುಬೆ ಅಂತ ಹೇಳಿಲ್ಲ, ಕಲ್ವಾರಿ ಅಂತ ಹೇಳಿಲ್ಲ, ಪರಿಶುದ್ಧಾತ್ಮ ಅಂತ ಹೇಳಿಲ್ಲ. ಜಸ್ಟ್ 8 ಶಬ್ದ. ಹೆಸರು ಹೇಳಿಲ್ಲ, ರೂಪನ ತೋರಿಸಿಲ್ಲ, ಬರೀ ವಾಯ್ಸ್. ನೀನ್ ನನ್ನ ಹತ್ರ ಬಾ, ನಾನು ನಿನಗೆ ಜೀವ ಕೊಡ್ತೀನಿ. ನೀನ್ ನನ್ನ ಹತ್ರ ಬಾ, ನಾನು ನಿನಗೆ ಜೀವ ಕೊಡ್ತೀನಿ. ನಾನು ಯೇಸು ಅಂತ ಕೂಡ ಹೇಳಿಲ್ಲ. ಆ ಸ್ವರದಲ್ಲಿ, ಆ ಶಬ್ದದಲ್ಲಿ, ಆ ವಾಯ್ಸ್ ಅಲ್ಲೇ ಯೇಸು ಇದ್ರು. ನಾನು ಎದ್ದು ಕೂತ್ಕೊಂಡೆ. ಸರಿಯಾಗಿ ಮಧ್ಯಾಹ್ನ 3 ಗಂಟೆ ಆತ್ಮಹತ್ಯೆ ಮೈಂಡ್ ನನ್ನನ್ನು ಬಿಟ್ಟೋಯ್ತು. ಸತ್ತೋಗ್ತೀನಿ ಅನ್ನೋ ಮೈಂಡ್ ನನ್ನನ್ನು ಹೋಯ್ತು. ನಾನು ಬದುಕ್ತೀನಿ.
ನಾನು ಚೆನ್ನಾಗಿ ಆಗ್ತೀನಿ. ನಾನು ಇನ್ನೂ ಚರ್ಚ್ಗೂ ಹೋಗಿಲ್ಲ, ನಾನು ಇನ್ನೂ ಬೈಬಲ್ ಮುಟ್ಟಿಲ್ಲ, ನಾನು ಯಾರು ಚರ್ಚ್ಗೆ ಕರೆದಿಲ್ಲ, ನನಗೆ ಯಾರು ಟ್ರಾಕ್ಸ್ ಕೊಟ್ಟಿಲ್ಲ, ನನಗೆ ಯಾರು ಯೇಸುಸ್ವಾಮಿ ಸುವಾರ್ತೆ ಹೇಳಿಲ್ಲ. ಯೇಸುಸ್ವಾಮಿ ವೈದ್ಯನು, ಯೇಸುಸ್ವಾಮಿ ಡಾಕ್ಟರು, ನೀನು ಯೇಸು ಕ್ರಿಸ್ತನ ಹತ್ರ ಬಾ, ನೀನ್ ಚೆನ್ನಾಗಾಗ್ತೀಯಾ. ನನ್ನನ್ನು ಯಾರು ಕರೆದಿಲ್ಲ. ನನಗಾಗ 25 ವರ್ಷ ಯಂಗ್ ಬಾಯ್, ವಯಸ್ಸು ಹುಡುಗ, ನನಗಿನ್ನೂ ಮ್ಯಾರೇಜ್ ಇಲ್ಲ. ಆಮೆನ್, ಹಲ್ಲೆಲೂಯಾ. 21 ವರ್ಷ ಹಿಂದೆ ನಡೆದಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸತ್ಯ, ಕಥೆ ಎಲ್ಲ ಸುಮ್ಮನೆ ಹೇಳ್ತಾ ಇಲ್ಲ. ನನ್ನ ಜೀವನದಲ್ಲಿ ದೇವರು ಮಾಡಿರೋದನ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾರಾದ್ರೂ ಕೇಳಿ, ನಿಮ್ಮ ಜೀವಿತದಲ್ಲಿ ನಿರೀಕ್ಷೆ ಉಳ್ಳವರಾಗಿ ಸೋತೋಗ್ಬೇಡಿ. ಏಸಯ್ಯ ಬದುಕಿದ್ದಾನೆ. ನಮ್ಮಪ್ಪ ಮಂತ್ರವಾದಿ ಅಲ್ಲ, ನಾನು ಪೂಜಾರಿ ತಾನೆ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಲ್ಲ. ನಮ್ಮ ಮನೆಯಲ್ಲಿ ತುಂಬಾ ದೇವರುಗಳಿದಾರಲ್ಲ, ಫೋಟೋಗಳಿದೆಯಲ್ಲ, ಹಸ್ತಬಂಧ ಇದೆಯಲ್ಲ, ಏನೇನೋ ಮೂಲೆಗಳಲ್ಲಿ ಮಾಟ ಮಂತ್ರ ತಂದು ಮನೆಯಲ್ಲೆಲ್ಲ ಇಟ್ಕೊಂಡಿದ್ದೀರಲ್ಲ. ನನ್ನ ಮನೆಯಲ್ಲಿ ಹಣೆ ಇದೆ. ಹೆಂಗೆ ಏಸಯ್ಯ ನಮ್ಮ ಮನೆ ಒಳಗಡೆ ಬಂದ? ಪ್ರೀತಿ. ಗಾಡ್ ಈಸ್ ಲವ್. ಆಮೆನ್. ಗಾಡ್ ಈಸ್ ಲವ್. ದೇವರಂದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ದೇವರು. ಪ್ಯಾರ್ का मतलब मसी, मसी का मतलब प्यार. ಏಸಯ್ಯ ಪ್ರೀತಿ ಉಳ್ಳ ದೇವರು, ಕರುಣಾಮಯನು, ಕನಿಕರನು, ಮಹೋನ್ನತನು. ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಂದ್ರೆ ಯೇಸುವಿನ ಸ್ವರ, ಯೇಸುವಿನ ಶಬ್ದ, ಯೇಸುವಿನ ವಾಕ್ಯ ನನ್ನನ್ನು ಬದುಕಿಸ್ತು. ನಾನು ಜೀವಂತವಾಗಿದ್ದೀನಿ. ಖಂಡಿತ ಆ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಯೇಸು ಸ್ವಾಮಿ ಬಂದು ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ನಾನು 100% ಸತ್ತೋಗ್ಬಿಡ್ತಾರೆ. ಆಮೆನ್, ಆಮೆನ್. ಇವತ್ತೆಷ್ಟೋ ಯೌವನಸ್ಥರು ಲವ್ ಫೇಲ್ಯೂರ್ ಆಗಿ ಜೀವನದಲ್ಲಿ ಸೋಲು, ತಂದೆ ತಾಯಿ ಇಲ್ಲ, ಫ್ಯಾಮಿಲಿ ಇಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾ ಇದ್ದಾರೆ. ನಾನು ಯಾಕೆ ಸತ್ತು ಹೋಗಿಲ್ಲ? ನನ್ನ ಮೇಲೆ ಯೇಸು ಸ್ವಾಮಿ ಪ್ರೀತಿ ಬಂತು. ಇವತ್ತು ಆತನ ಸುವಾರ್ತೆಯನ್ನು ಸಾರಬೇಕಂತ, ಆತನ ಶಕ್ತಿಯನ್ನು ಪ್ರಕಟಿಸಬೇಕಂತ, ಆತನ ರಕ್ಷಣೆಯನ್ನು ಜನಗಳಿಗೆ ಪ್ರಕಟಿಸಬೇಕಂತ, ಆತನ ಮಹಿಮೆಯನ್ನು ಎಲ್ಲರಿಗೂ ಸಾರಬೇಕಂತ, ಆತನ ಮಗನನ್ನ ಪ್ರಚುರ ಮಾಡಬೇಕಂತ ನನ್ನನ್ನು 21 ವರ್ಷಗಳ ಹಿಂದೆ ಸಾವಿರ ಬದುಕಿಸಿ ನನ್ನ ಜೀವಂತವಾಗಿ ಇವತ್ತು ಕೂಡ ನಿಲ್ಲಿಸಿದನಂದ್ರೆ ಯೇಸು ಕ್ರಿಸ್ತನ ಸ್ವರ, ವಾಯ್ಸ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ಸ್ವರ, ಯೇಸು ಮಸಿಹ ಶಬ್ದ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಎಂಬ ಆತನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ಬಂದನು. ಹಲ್ಲೆಲೂಯಾ. ನನ್ನ ಹತ್ರ ಮಾತಾಡಿದ್ದೀರ? ನನ್ನ ಹತ್ರ ಮಾತಾಡಿದ್ಯಾ? ವಾಕ್ಯ ಹೇಳಿ ನೋಡೋಣ. ನಾನೇ ಮಾರ್ಗವು ಸತ್ಯವೂ ಜೀವವು. मैं ये मार्ग सत्य जी, वही वचन में मेरा बस बात किया ना. ये क्या बता रहे? उत्पत्ति में, आदि में वचन था, वचन प्रभु था, प्रभु आदमियों के, मनुष्यों के हमारा बीच में आया. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯ ಎಂಬ ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದನು. ನಂತರ ಮಾತಾಡ್ತಾ ಇದ್ದಾನೆ. ನೀವು ಅಷ್ಟೇ, ಒಂದೊಂದು ಮಾತು ಕೂಡ ದೇವರು ನೋಡಿ. ಎಲ್ಲ ನನ್ನ ಕಡೆ ಒಂದೊಂದು ಮಾತು ಕೂಡ ದೇವರು, ಒಂದೊಂದು ಶಬ್ದದಲ್ಲಿ ಕೂಡ ಜೀವ ಇದೆ. ಆ ಜೀವನೇ ನನ್ನನ್ನು ಬದುಕಿಸ್ತು. ನಾನು ಯಾರು ಇನ್ನೂ ಪಾಸ್ ಕೂಡ ನನ್ನ ತಲೆ ಮೇಲೆ ಕೈ ಇಟ್ಟಿಲ್ಲ. ನಾನು ಇನ್ನೂ ಮನೇಲೇ ಇದ್ದೀನಿ. ನಾನು ಚರ್ಚ್ ಕೂಡ ಹೋಗಿಲ್ಲ. ಈ ಕೈಯಲ್ಲಿ ಬೈಬಲ್ ಕೂಡ ಮುಟ್ಟಿಲ್ಲ. ನನ್ನ ಹೆಂಗ್ ಮೇಲೆ ಮಾಡ್ದ? ನನಗೆ ಹೆಂಗೆ ಸ್ವಸ್ಥತೆ ಆಯ್ತು? ನನಗೆ ಹೆಂಗೆ ಬಿಡುಗಡೆ ಆಯ್ತು? ಏನಿ ಮಾತುಗಳಲ್ಲಿ ಶಕ್ತಿ, ಏನಿ ಮಾತುಗಳಲ್ಲಿ ಬಲ. ಚರ್ಚಲ್ಲಿ ಮಾತ್ರ ದೇವರಿರಲ್ಲ, ನಿಮ್ಮ ಮನೆಯಲ್ಲಿ ಕೂಡ ದೇವರಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ರಾತ್ರಿ ನಮ್ಮ ಮಗನ ಜೀಸಸ್ ಎಲ್ಲಿದ್ದಾರಮ್ಮ ಅಂದ್ರೆ ಬಾತ್ರೂಮ್ ಅಲ್ಲಿ ಇದ್ದಾರೆ. ನಿಜ, ಎಲ್ಲಾ ಕಡೆ ಇರ್ತಾರೆ, ಎಲ್ಲಾ ಕಡೆ ಇರ್ತಾರೆ ದೇವರು. ಸಮ್ ಟೈಮ್ ಅವನಿಗೆ ಬಾತ್ರೂಮ್ ಒಳಗಡೆ ಹೋದಾಗ ಲೈಟ್ ಆಫ್ ಆಗಿರ್ತದಲ್ಲ, ರಾತ್ರಿ 10 ಗಂಟೆಗೆ 9:30 ಆ ಜೀಸಸ್ ಇದ್ದಾರೆ. ಹೋಗ್ ಮಗಳೇ, ಪರವಾಗಿಲ್ಲ, ನೀನು ಹೋಗಿ ಬರ್ತಾಳೆ. ಆ ಜೀಸಸ್ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಅವರಲ್ಲಿ ಮೈಂಡ್ ಅಲ್ಲಿ ತುಂಬಬೇಕು ನಾವು. ರಾತ್ರಿ ಹೇಳಿದ್ರು ಬಾತ್ರೂಮ್ ಅಲ್ಲಿ ಕೂಡ ಜೀಸಸ್ ಇರ್ತಾರಲ್ಲಪ್ಪ ಹೇಳ್ತಾ ಇದ್ರು. ಹಲ್ಲೆಲೂಯಾ, ನಿಜ ಹೇಳ್ತಾ ಇದ್ರು. ಎಲ್ಲ ಕಡೆ ದೇವರು ಇರ್ತಾರೆ.
ನಿನ್ ಮನೆಯಲ್ಲೇ ಪ್ರೇ ಮಾಡು. ನಿನ್ನ ಮುಟ್ತಾರೆ. ಚರ್ಚಿಗೆ ಬಂದ್ರೆ ಮಾತ್ರ ಪಾಸ್ಟಲ್ಲಿ ಎಕ್ಸ್ಟ್ರಾ ಪವರ್, ಪಾಸ್ಟಲ್ಲಿ ಗಿಫ್ಟು ಅನ್ಬೇಡ. ನಿನ್ ದೇವ್ರಿಗೆ ಇಷ್ಟ ಆದ್ರೆ, ನಿನ್ ಸಮರ್ಪಣೆ ದೇವ್ರಿಗೆ ಇಷ್ಟ ಆದ್ರೆ, ನಿನ್ ಪ್ರಾರ್ಥನೆ ದೇವ್ರಿಗೆ ಕೇಳಿದ್ರೆ, ನೀನ್ ದೇವರಲ್ಲಿ ಎದುರು ನೋಡುವಾಗ ನಂಬಿಕೆಯಿಂದ ನಿನ್ನ ಮನೆಯಲ್ಲೇ ಸ್ವಸ್ಥಪಡಿಸ್ತಾನೆ, ಮನೆಯಲ್ಲೇ ಮುಟ್ಟುತ್ತಾನೆ, ಮನೆಯಲ್ಲೇ ನಿನ್ನನ್ನು ಬಲಪಡಿಸ್ತಾನೆ, ಮನೆಯಲ್ಲೇ ನಿನ್ನನ್ನು ಮುದ್ದರಿಸ್ತಾನೆ, ಮನೆಯಲ್ಲೇ ನಿನ್ನನ್ನು ಆಧರಿಸ್ತಾನೆ. ನಾನು ಪೂಜಾರಿ ಅಲ್ವಾ, ಇಷ್ಟುದ್ದ ಕೂದಲು ಬಿಟ್ಕೊಂಡಿದ್ದೀನಿ, ಕೈಯಲ್ಲಿ ಬಳೆ ಇದೆ, ಕತ್ತಲ್ಲಿ ತಾಯ್ದೆ ಇದೆ, ಹೆಂಗೆ ಬಂದ ಏಸಯ್ಯ? ಅವ್ರು ಹಿಂದೂ, ಅವ್ರ ಹೆಸರು ನಾರಾಯಣ ಸ್ವಾಮಿ, ಅವರಪ್ಪ ಮಂತ್ರವಾದಿ, ನಾನು ಚರ್ಚಿಗೆ ಕಲ್ ತಕೊಂಡು ನೋಡ್ದಿದ್ದಾನೆ ಅಂತಿಲ್ಲ. ದೇವರು ಪ್ರೀತಿ, ಪ್ರೀತಿ. ಏಸಯ್ಯ ಪ್ರೀತಿಸ್ತಾನೆ, ತುಂಬಾ ಪ್ರೀತಿ ಮಾಡ್ತಾನೆ. ನಾನಂತೂ ಈ ತರ ದೇವರು ನಾನು ನಂಬಿರೋದು ನಾನು ಎಷ್ಟು ಭಾಗ್ಯ. ಆಮೆನ್, ಹಲ್ಲೆಲೂಯಾ. ಒಂದ್ಸಾರಿ ನಾವು ಮುನೇಶ್ವರ ದೇವ್ರು ಕಟ್ಟಿದ್ರಿ, ನಮ್ಮಪ್ಪ ದೇವಸ್ಥಾನ ಕಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಆ ದೇವಸ್ಥಾನ ಕಟ್ಟಿ ನಮ್ಮಪ್ಪ ನನ್ನನ್ನು ಪೂಜಾರಿಯಾಗಿ ಇಟ್ಟಿದ್ದೀನಲ್ಲ, ಒಂದ್ಸಾರಿ ಒಬ್ರಿಗೆ ಮೈ ಮೇಲೆ ಬಂತು. ಆ ದೇವ್ರು ಏನ್ ಹೇಳಿದ ಗೊತ್ತಾ? ನಾನು ನನ್ನ ಲೈಫ್ ಹೇಳ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ, ತಪ್ಪು ತಿಳ್ಕೊಂಬಿಡಿ. ನೀವು ಹೋದ ವರ್ಷ ಪೇಂಟಿಂಗ್ ಮಾಡಿಸಿಲ್ಲ ನನ್ಕ, ನೀವು ಹೋದ ವರ್ಷ ಕುಡಿ ಹೊಡೆದಿಲ್ಲ ಅಂತ ಹೇಳಿದ್ರು. ಅವ್ರ ಮೇಲೆ ಮೈ ಮೇಲೆ ಬಂತು. ನಾನು ನಿಮ್ಮ ಮೇಲೆ ನಾನು ಕೋಪ ಐತೆ, ನೀವು ಮಾಡಿಸಿ ನಿಮ್ಮನ್ನ ಬಿಟ್ಬಿಡ್ತೀನಿ. ಬಟ್ ಜೀಸಸ್ ಏನು ಮಾಡಿರಲ್ಲ. ನಾನು ಜೀಸಸ್ನ ಬೈದಿದ್ದೀನಿ, ಕ್ರಿಸ್ತನ್ನ ಬೈದಿದ್ದೀನಿ, ಚರ್ಚ್ಗೆ ಹೋಗೋನ್ನ ಬೈದಿದ್ದೀನಿ, ಚರ್ಚ್ಗೆ ಹೋಗೋ ನನ್ನ ಹತ್ರ ಬಂದ್ರೆ ಕೋಪ ಮಾಡ್ಕೊಂಡಿದ್ದೀನಿ. ನನ್ನ ಮನೇಲಿ ಹೆಂಗ್ ಬಂದ? ನಾನು ಸೂಸೈಡ್ ಮಾಡ್ಕೊಳ್ಳೋಕೆ ಹೆಂಗ್ ಬಂದ? ಪ್ರೀತಿ. ಗಾಡ್ ಈಸ್ ಲವ್. ಆತನ ಪ್ರೀತಿ, ದೇವರು ಪ್ರೀತಿ ಆಗಿದ್ದಾನೆ. ಪರಮೇಶ್ವರ್ ಮತ್ಲಬ್ ಪ್ಯಾರ್. ನಾವ್ ಎಷ್ಟು ಆತನ ಬೈದಿರೋ, ನನ್ನ ಮಗನಂತಾರೆ, ನನ್ನ ಮಗಳಂತಾರೆ, ಐ ಲವ್ ಯು ಮೈ ಸನ್, ಐ ಲವ್ ಯು ಮೈ ಡಾಟರ್. ನಾನು ನಿನ್ನನ್ನು ಪ್ರೀತಿಸ್ತೀನಿ ಮಗಳೇ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಮಗಳೇ ಅಂತಾನೆ. ಅಲ್ಲ, ನಿನ್ನನ್ನು ಬೈದಿದ್ದೀನಿ, ನಿನ್ನನ್ನು ಹೊಡೆದಿದ್ದೀನಿ, ನಿನ್ನನ್ನ ಬೇಸರ ಮಾಡಿದ್ದೀನಿ. ನಾನು ಚರ್ಚಿಗೆ, ಇಲ್ಲಿ ಕುಮಾರ್ ಪಾಸ್ ಚರ್ಚ್ ಅಂತಿದೆ, ನಾನು ಆ ಪೂಜೆ ಮಾಡಕ್ ಹೋಗ್ತಾ ಇದ್ದಲ್ಲ, ತಟ್ಟೆ ಗಂಟೆ ಎಣ್ಣೆ ಕಡ್ಡಿ ಕರ್ಪೂರ ಬಾಳೆನೆಲ್ಲ ತಗೊಂಡು ಪ್ರತಿ ಸಾಯಂಕಾಲ ಆ ದೇವ್ರನ್ನ ಪೂಜೆ ಮಾಡಕ್ ಹೋಗುವಾಗ ಆ ಚರ್ಚ್ ಪಕ್ಕದಲ್ಲೇ ಹೋಗ್ಬೇಕು, ಯಾರು ಕಾಣಿಸಲ್ಲ. ಕಲ್ ತಗೊಂಡು ಆ ಚರ್ಚ್ಗೆ ಗ್ಲಾಸ್ಗೆ ಹೋಗ್ಬೇಕು. ಸ್ವಾಮಿ ತನ್ನ ನಾನು ಹೊಡೆದಿದ್ದು. ಮತ್ತೆ ಹೆಂಗೆ 25ನೇ ತಾರೀಕು 5ನೇ ತಿಂಗಳು 2005 ನಮ್ಮ ಮನೆ ಒಳಗಡೆ ನನ್ನನ್ನು ಕಾಪಾಡೋದಕ್ಕೆ ಬಂದ. ಪ್ರೀತಿ, ಪ್ರೀತಿ, ಪ್ರೀತಿ. ಈಗಲೂ ಹೇಳ್ತಾ ಇದ್ದೀನಿ, ಜೀಸಸ್ ತರ ನಿನ್ನನ್ನು ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಅಮ್ಮ, ನಿನ್ನ ಅಪ್ಪ ಪ್ರೀತಿ ಮಾಡಲ್ಲ. ಅವ್ರ ಪ್ರೀತಿ ತರ ಯಾರು ಬರೋದಕ್ಕೆ ಸಾಧ್ಯವೇ ಇಲ್ಲ. ನೀನೇನಂದ್ರೆ ನಿಮ್ಮ ಅಮ್ಮನ ನಿನ್ನಿಂದ ದೂರ ಮಾಡ್ಬಿಡ್ತಾರೆ. ನಮ್ಮಪ್ಪ ನನ್ನ ಎಷ್ಟು ಪ್ರೀತಿಸ್ತಾನಂತ ನಿಮ್ಮ ನಿಮ್ಮ ಶರೀರ ತಂದೆನ ನೀನೇನ ಗೆಸ್ಟ್ ಮಾಡ್ದ, ನಮ್ಮಮ್ಮ ನನ್ನ ಎಷ್ಟು ಪ್ರೀತಿ ಮಾಡ್ತಾರಂದ್ರೆ ನಿಮ್ಮ ಅಮ್ಮನ ನಿನ್ನಿಂದ ದೂರ ಆಗೋಗ್ತಾರೆ. ನನ್ನ ಏಸಯ್ಯ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾನಂತೆ ನೀವು. ನಾನು ಏಸಯ್ಯನ ನಮ್ಮ ಅಮ್ಮಗಿಂತ, ನಮ್ಮ ಅಪ್ಪಗಿಂತ, ನಮ್ಮ ಗಂಡನಿಗಿಂತ, ನಮ್ಮ ಹೆಂಡತಿಗಿಂತ, ನಮ್ಮ ಮಕ್ಕಳಿಗಿಂತ, ನಮ್ಮ ಪಾಸ್ಟ್ಗಿಂತ, ನಮ್ಮ ವಿಶ್ವಾಸಗಳಿಗಿಂತ ಜಾಸ್ತಿ ಪ್ರೀತಿಸ್ತೀನಿ. ಆಮೆನ್, ಹಲ್ಲೆಲೂಯಾ. ಎಸ್, ಅವತ್ತು ದೇವರು ನನ್ನ ಹತ್ರ ಮಾತಾಡಿದ್ರು. ನಾನು ಎದ್ದು ಕೂತ್ಕೊಂಡೆ, ಸಿಂಗಲ್ ಕಟ್ಲು, ಕರೆಕ್ಟ್ ಆಗಿ ಡೇ 3 o'clock 3 ಗಂಟೆ ಮಧ್ಯಾಹ್ನ. ಕನ್ಸಲ್ಲ ಇದು, ದರ್ಶನ ಅಲ್ಲ, ಲಿಟ್ರಲಿ ರಿಯಲ್ ಆಗಿ ನನ್ನ ಲೈಫಲ್ಲಿ ನಡೆಯೋದನ್ನ ಹೇಳ್ತಾ ಇದ್ದೀನಿ. ಎದ್ದು ಕೂತ್ಕೊಂಡೆ, ಆ ವಾಯ್ಸ್ ಹೊರಟೋಯ್ತು. ನೀನ್ ನನ್ನ ಹತ್ರ ಬಾ, ನಾನು ನಿನ್ಗೆ ಜೀವ ಕೊಡ್ತೇನೆ. तुम मेरे पास आओ, मैं आपको जीव दूंगा. खत्म हो गया, मेरा नींद चला गया, मैं ऊपर कड़ा के बैठ लिया, मेरा अंदर जीव रेडी था. मेरा स्वस्थ, मेरा शरीर में एक व्यत्यास था. मैं नहीं मरेगा, मैं आत्महत्या नहीं करेगा, मेरे को जीवित है, मैं नहीं मरेगा, मैं जिएगा. मेरे को अभी तक यीशु भी मालूम नहीं. ನಂಗೆ ಅಲ್ಲಿ ತನಕ ಯೇಸು ಅಂತ ಗೊತ್ತಿಲ್ಲ, ಯೇಸು ಮಾತಾಡಿರೋದು ಗೊತ್ತಿಲ್ಲ. ಯೇಸು ಸ್ವಾಮಿನೇ, ಜೀಸಸೇ, ಪರಲೋಕ ದೇವರೇ ನನ್ನ ಹತ್ರ ಮಾತ್ರ, ಅದು ಕೂಡ ನನಗೆ ಕನ್ಫರ್ಮ್ ಇಲ್ಲ. ಒಂದು ಕನ್ಫರ್ಮ್ ಚೆನ್ನಾಗಿ ಗೊತ್ತಾಗ್ತಾ ಇದೆ, ನಾನು ಬದುಕ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ನನಗೆ ಲೈಫ್ ಇದೆ. ಆದ್ರೆ ಸೆಕೆಂಡ್ ನನ್ನ ಒಳಗಡೆ ಒಂದು ಚೇಂಜಸ್ ಬಂತು. ಇವತ್ತು ಚರ್ಚ್ಗೆ ಹೋಗೋಣ, ಇವತ್ತು ಆಜ್ ಚರ್ಚ್ ಜಾಯೇಗಾ,
कोई पास्टर मेरे को बाइबल नहीं दिया, ट्रैक्स नहीं दिया, यीशु मसीह शुभ वर्तमान नहीं बोला, यीशु मसीह अच्छा परमेश्वर नहीं बोला। प्रभु खुद आके मेरे पास मेरे को बता दिया, मेरे को कॉलिंग किया, मेरे को पुकारा। खुद यीशु ಸ್ವಾಮಿನೇ ಬಂದು ನನ್ನನ್ನು ಕರೀತಾ ಇದ್ದಾನೆ, ಆಮೆನ್, ನೀ ನನ್ನ ಹತ್ರ ಬಾ, ನಾನು ಸೇವೆ ಮಾಡಂತ ಕರೆದಿಲ್ಲ, ನನ್ನ ಬಗ್ಗೆ ಪ್ರಚಾರ ಮಾಡು, ನನಗೆ ಬೋಧಕನಾಗು, ನನ್ನ ಜನಗಳಿಗೆ ಬೋಧಕನಾಗು, ಏನು ಹೇಳಿಲ್ಲ, ನೀ ನನ್ನ ಹತ್ರ ಬಾ, ನಾನು ನಿನಗೆ ಜೀವ ಕೊಡ್ತೀನಿ। तुम मेरे पास आओ, मैं आपको जीव दूंगा। तुम पास्टर हो ना, तुम सभी लोग को कुछ भी नहीं बोला, तुम मेरे पास आओ। ಇವಾಗ ಏನ್ ಮಾಡ್ಬೇಕು ನಾನು? ನೀನ್ ನನ್ನ ಹತ್ರ ಬಂದ್ರೆ ನಾನು ಯಾರ ಹತ್ರ ಹೋಗೋದು ಹೇಳಿ? ನೀವೇ ಹೆಸರು ಹೇಳಿಲ್ಲ, ಚಚ್ಚುಗು ಅಂತಾನೂ ಹೇಳಿಲ್ಲ, ಯೇಸು ಅಂತಾನೂ ಹೇಳಿಲ್ಲ, ಪರಲೋಕ ಅಂತಾನೂ ಹೇಳಿಲ್ಲ, ಶಿಲ್ವೆ ಅಂತಾನೆ, ನೀನ್ ನನ್ನ ಹತ್ರ ಬಾ, ನಾನು ನಿನಗೆ ಜೀವ ಕೊಡ್ತೀನಿ। ಎಲ್ಲಿಗೆ ಹೋಗೋದು? ಯಾರ ಹತ್ರ ಹೋಗೋದು? ಯಾರನ್ನ ಕಂಪನಿಗೆ ಕೆಲಸಕ್ಕೆ ಕರೆದ್ರೆ, ಫಂಕ್ಷನ್ಗೆ ಕರೆದ್ರೆ ಏನ್ ಕೊಡ್ತಾರೆ ನಮ್ಗೆ? ಇನ್ವಿಟೇಷನ್, ಅಡ್ರೆಸ್, ಮ್ಯಾಪ್ ಎಲ್ಲ ಕೊಟ್ಟು ಕಳಿಸ್ತಾರಲ್ವಾ? ಎಲ್ಲ ಕೊಟ್ಟು ನಮ್ಮನ್ನ ಕಳಿಸ್ತಾರೆ। ಅವ್ರು ಏನು ಕೊಟ್ಟಿಲ್ಲ ಯೇಸು ಸ್ವಾಮಿ, ನೀನ್ ನನ್ನ ಹತ್ರ ಬಾ, ಎಲ್ಲಿ ಹೋಗಿ ನನ್ ಮನಸ್ಸಿರ್ತೀನಿ ಚರ್ಚ್ಗೆ ಹೋಗೋದಿಲ್ಲ, ಮೇರಾ ಮನ್ ಬೋಲ ಆ ಚರ್ಚ್ ಜಾಯಿಗೆ, ಚರ್ಚ್ಗೆ ಹೋಗೋದು। ನನ್ನ ಒಳಗಡೆ ಒಂದು ಕೈ, ನನ್ನ ಸ್ವಂತ ಕೈ 3 ಗಂಟೆಗೆ ನನ್ನ ಹತ್ರ ಮಾತಾಡಿದ್ರು, 6:45ಗೆ ಚರ್ಚ್ ಒಳಗಡೆ ಕಾಲಿಟ್ಟೆ ಹೋಗಿ, 25ನೇ ತಾರೀಕು 5ನೇ ತಿಂಗಳು 2005 ಕಾಲಿಟ್ಟೆ, ಆ ಕೈ ಹೋಯ್ತು, ಆ ವಾಯ್ಸ್ ಹೋಯ್ತು। ಏನ್ ವಾಯ್ಸ್ ಅಂದ್ರೆ ಚರ್ಚ್ಗೆ ಹೋಗು, ಚರ್ಚ್ಗೆ ಹೋಗು, ಚರ್ಚ್ಗೆ ಹೋಗು, ಚರ್ಚ್ಗೆ ಹೋಗು, ಚರ್ಚ್ ಹೋದೆ। ಅದು ಬೈಬಲ್ ಸ್ಟಡಿ ಪ್ರೇಯರ್ ಎಲ್ಲ ಆಯ್ತು, 8:30 ಕ್ಲೋಸ್ ಆಯ್ತು, ಫಾಸ್ಟ್ ತಲೆ ಮೇಲೆ ಕೈ ಇಟ್ಟು ಪ್ರೇ ಮಾಡಿದ್ರು, ಸ್ವಸ್ಥತೆ ಆಯ್ತು। ಆಲ್ರೆಡಿ ಮನೆಯಲ್ಲೇ ನನಗೆ ಕ್ಲಿಯರ್ ಆಗೋಯ್ತು, ಮನೆಯಲ್ಲೇ ನನಗೆ ಸ್ವಸ್ಥತೆ ಆಯ್ತು। ಮನೆಗೆ ಬಂದೆ, ಊಟ ಮಾಡಿದೆ, ತೃಪ್ತಿ ಆಯ್ತು, ನಿದ್ರೆಗೆ ಹೋದೆ, ತೃಪ್ತಿ ಆಯ್ತು। 5 ತಿಂಗಳಾಗಿತ್ತು ಬ್ರದರ್ ನಾನು ಊಟ ಮಾಡಿ, 5 ತಿಂಗಳಾಗಿತ್ತು ಬ್ರದರ್ ನಾನು ನಿದ್ರೆ ಮಾಡಿ, 5 ತಿಂಗಳಾಗಿತ್ತು ಬ್ರದರ್ ನಾನು ಕೆಲಸಕ್ಕೆ ಹೋಗಿ, ಕ್ಷಣ ಮಾತ್ರದಲ್ಲಿ ಇನ್ಸ್ಟೆಂಟ್ ಹೀಲಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಆ ಕ್ಷಣದಲ್ಲಿ ನನಗೆ ಬಲ, ಶಕ್ತಿ, ಆರೋಗ್ಯ। ನೆಕ್ಸ್ಟ್ ಡೇನೆ ನಾನು ಹೋಗಿ ಬಿಸ್ನೆಸ್ ಮೇಲೆ ಕೂತ್ಕೊಂಡೆ। ಅಲ್ಲಿ ತನಕ ವರ್ಕರ್ಸ್ ನೋಡ್ತಾ ಇದ್ರು, ಅಂಗಡಿನ ಅಣ್ಣ ನೋಡ್ತಾ ಇದ್ರು। ನೆಕ್ಸ್ಟ್ ಡೇನೆ ನಾನು ಕೆಲಸದ ಮೇಲೆ ಕೂತ್ಕೊಂಡೆ। 5 ತಿಂಗಳು ಏನ್ ಪವರ್, ಆ ಪುನರುತ್ಥಾನ ಶಕ್ತಿ, ಆ ಪುನರುತ್ಥಾನದ ಬಲ बहुत शक्तिमान है। आमीन, हालेलुया। चर्च ಹೋಗ್ತಾ ಇದೆ, ಹೋಗಿದ್ದು ವಾರದಲ್ಲಿ ಬ್ಯಾಪ್ಟಿಸಮ್ ಕೇಳಿದೆ, ಫಾಸ್ಟ್ ಕೊಟ್ಟರು, 12 ವಾರ ಉಪವಾಸ ಮಾಡಿದೆ। ಏನಕ್ಕಂದ್ರೆ परिशुद्धात्मनिಗಾಗಿ। 12 बैप्टिज्म ले लिया, पहले हफ्ता बैप्टिज्म पूछा, हालेलुया ಎಲ್ಲರೂ ಯಾರು ಬೇಜಾರಿಲ್ಲ ತಾನೆ? ಹೆಚ್ಚಿನ ಖುಷಿಯಾಗಿ ಕೇಳ್ತಾ ಇದ್ದಾರೆ, ಕೇಳಿದ್ದೀರಿ ಬ್ರೀದರ್, ಎಷ್ಟು ಸಾರಿ ಹೇಳಿದ್ದೀರಾ, ಎಷ್ಟು ಮನೆಗಳಲ್ಲಿ ಹೇಳಿದ್ದೀರಿ, ಯಾರಿಗೆ ಗೊತ್ತಾಗಲ್ಲ ಕೇಳಿ। ಅದರಲ್ಲಿ ಕೂಡ ಒಂದು ಬಿಡುಗಡೆ ಇದೆ। ಈಗ ನಿನ್ನ ಹತ್ರ ಬರ್ತದೆ, ನನ್ನ ಬಗ್ಗೆ ಹೇಳಿ ನಿನ್ನ ಹತ್ರಿಗೆ ಬರ್ತದೆ, ನನ್ನ ಕತೆ ಹೇಳಿ ನಿಮ್ಮನ್ನ ಕಳಿಸಲ್ಲ, ನಿನ್ನ ಜೀವನಕ್ಕೆ ಹೇಳಿ ಕಳಿಸೋದು। ಅಲ್ಲಿ ತನಕ 3:30 ಆಗಲಿ ನಿಮ್ಮನ್ನ ಕಳಿಸಲ್ಲ। ಹಾಲೆಲೂಯಾ। ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು। ಓದೆ, ನನಗೆ ಸ್ವಸ್ಥತೆ ಆಯ್ತು, ಚೆನ್ನಾಗಾಯ್ತು, ಖುಷಿ ಆಯ್ತು, ಚರ್ಚ್ಗೆ ಹೋಗ್ತಾ ಇದೆ, ಹಿಂದೂನು ಆಗಿದೆ, ಕ್ರಿಶ್ಚಿಯನ್ ಆಗಿದೆ, ಎರಡೂ ಮಾಡ್ತಾ ಇದೆ। ದೇವ್ರು ನನ್ನ ಹತ್ರ ಮಾಡ್ದ, ಕಂಪ್ಲೀಟ್ ಆಗಿ ಎಲ್ಲ ಬಿಸಾಕಿ ಕಂಪ್ಲೀಟ್ ಕ್ರಿಶ್ಚಿಯನ್ ಆದೆ। ಬ್ಯಾಪ್ಟಿಸಮ್ ತಗೊಂಡೆ, ಪರಿಶುದ್ಧ ಆತ್ಮನನ್ನ ಹೊಂದ್ಕೊಂಡೆ, ಪರಿಶುದ್ಧಾತ್ಮ ಅಭಿಷೇಕ ಆಯ್ತು, ಚರ್ಚ್ಗೆ ಹೋಗ್ತಾ ಇದೆ। 5 ವರ್ಷ ಒಂದು ಚರ್ಚಲ್ಲಿ ನಾನು ಸಭ್ಯನಾಗಿದ್ದೆ, ವಿಶ್ವಾಸಿಯಾಗಿದೆ, ವಾಕ್ಯ ಕೇಳ್ತಾ ಇದೆ, ಬುಧವಾರ ಬೈಬಲ್ ಸ್ಟಡಿಗೆ ಹೋಗ್ತಾ ಇದೆ, ಶುಕ್ರವಾರ ಉಪವಾಸ ಕೂಟಕ್ಕೆ ಹೋಗ್ತಾ ಇದೆ, ಪ್ರತಿ ಭಾನುವಾರ ಸಂಡೇ ಸರ್ವಿಸ್ ಮಿಸ್ ಮಾಡಿರ 5 ವರ್ಷ ಕಂಟಿನ್ಯೂ ಇದನ್ನೆಲ್ಲ ಫಾಲೋ ಮಾಡಿದ್ರು। ಕಾಣಿಕೆ ಕೊಡೋ ವಿಷಯದಲ್ಲಿ, ಚರ್ಚಲ್ಲಿ ಆಕ್ಟಿವಿಟೀಸ್ ಅಲ್ಲಿ, ಚರ್ಚಲ್ಲಿ ಪಾಸ್ಟರ್ಗೆ ಪ್ಯಾಸ್ಟರ್ ಫ್ಯಾಮಿಲಿ ಹೆಲ್ಪ್ ಮಾಡೋ ವಿಷಯದಲ್ಲಿ, ಅವ್ರಿಗೆ ಹಣಕಾಸಿರ್ಲಿ, ಅವ್ರಿಗೆ ಕೆಲಸ ಇರಲಿ, ಅವ್ರು ಕೆಲಸ ಮಾಡ್ಕೊಡೋದಿರ್ಲಿ, ಅವ್ರಿಗೆ ಗಾಡಿ ಕೊಡೋದಿರ್ಲಿ, ಅವ್ರನ್ನ ಕರ್ಕೊಂಡು ಹೋಗೋದು, ಪಾಸ್ಟ್ ಮಕ್ಕಳು, ಚರ್ಚ್ ವಿಶ್ವಾಸಿಗೆ, ಅವ್ರಿಗೆ ನನ್ನ ಕಷ್ಟ, ಪ್ರತಿ ವಿಷಯದಲ್ಲಿ ದೇವ್ರ ಕೆಲಸ ಅಂತ ನಾನು ಮಾಡ್ತಾ ಇದ್ದೆ। ಆಗ ದೇವ್ರು ನನಗೆ ಈಗ ಇಲ್ಲಿಂದ ಇಂಪಾರ್ಟೆಂಟ್ ತಲೆ ಇದೆಯಲ್ಲ, ಈ ವಾಕ್ಯ ಇವಾಗ ಬರ್ತಾರೆ, 1 ರೂಪಾಯಿ ನನಗೆ ಕೊಟ್ಟ। ಅಲ್ಲಿ ನೋಡಿ 1 ತಲಂತ ಇದ್ದಿದೆ ನೋಡಿ, 1 ರೂಪಾಯಿ किधर है? 1 ರೂಪಾಯಿ दिया इससे, 1 तलंत
ಇದರೆ ಎಷ್ಟನೇ ಪಕ್ಷದಲ್ಲಿ ₹1 ಕೊಟ್ಟಿದ್ದು? ನನಗೆ ಕೊಟ್ಟ. ನನಗೆ ಎಷ್ಟು ಕೊಟ್ಟ? ₹1 ಕೊಟ್ಟ. ಆಮೇಲೆ ಆ ₹1 ಇಟ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ, ಬೈಬಲ್ ಓದ್ತಾ ಇದ್ದೆ, 40 days ಫಾಸ್ಟಿಂಗ್ ಮಾಡಿದೆ. ಎಷ್ಟು ದಿನ? ಅದು 2009 2008 ಇಲ್ಲ 2009 40 days ಫಾಸ್ಟಿಂಗ್ ಮಾಡಿದೆ. ಅಲ್ಲಿ ನಾನು ಚರ್ಚ್ಗೆ ಹೋಗಿ ಅಲ್ಲಿಗೆ 4 years ಆಗಿದೆ, 4 ವರ್ಷ ಆಗಿದೆ. 4 साल हो फास्टिंग किया. आमेन, हालेलुया. ಆ ₹1 ₹2 ಮಾಡಿ ದೇವರಿಗೆ ಕೊಟ್ಟೆ. ಹಾಲೆಲೂಯಾ. ನನಗೆ ₹3 ಕೊಟ್ಟ. ಎಷ್ಟು ಕೊಟ್ಟ? ₹3 ಕೊಟ್ಟ. ₹3 ಇದೆಯಾ? ಸಾರಿ, ₹2 ಮಾಡಿಕೊಟ್ಟೆ. ₹2ಗೆ ₹2 ಸೇರಿಸಿ ₹4 ಕೊಟ್ಟ. ಅಲ್ಲಿಗೆ 2010 ಬಂತು. 2005 ಚರ್ಚ್ಗೆ ಹೋದೆ, ಅಲ್ಲಿ ಬ್ಯಾಪ್ಟಿಸಮ್ ತಗೊಂಡೆ, ಪವಿತ್ರ ಆತ್ಮ ಅಭಿಷೇಕ ಹೊಂದಿದೆ, ಬೈಬಲ್ ಓದ್ತಾ ಇದ್ದೆ. 2009 40 days ಫಾಸ್ಟಿಂಗ್ ಪ್ರೇ ಮಾಡಿದೆ. ದೇವ್ರ ಸೇವೆಗೆ ಕರ್ದ. ಅವಾಗ ₹1 ₹2 ಮಾಡಿಕೊಟ್ಟಿದ್ದೆ. ನನಗೆ ಅವಾಗ ₹4 ಕೊಟ್ಟಿದ್ದ. ಎಷ್ಟಿತ್ತು ಅವಾಗ? 4 rupees ಮೇರಾ ಪಾಸ್ था. 4 लाख रुपए मेरे पास प्रभु दिया. ಆಮೇಲೆ 2010 ಬಂತು. ದೇವರು ನನ್ನನ್ನ ಸೇವೆಗೆ ಕರ್ದ. ಏನು ಕರ್ದ? ಸೇವೆಗೆ ಕರ್ದ. ಈಗ ಹೇಳಿ, ನಿಮ್ಮೆಲ್ಲರ ಹತ್ರ ಎಷ್ಟು ಕೊಟ್ಟಿದ್ದಾರೆ ದೇವರು? अभी बोलो, आपका पास प्रभु क्या दिया? तिरगा बोली, तिरगा आधे वचन बोली, 30 वचन बोली. 30 वचन देखो. 30 ಕೆಲಸಕ್ಕೆ ಬಾರದ ಏನಂತ ಇದ್ದಾನೆ? ₹1 ಕೊಟ್ಟವನ ಕೆಲಸಕ್ಕೆ ಬಾರದ ಈ ಆಳನ್ನ ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಬಾರಿಗೆ ಕತ್ತಲೆಗೆ ಹಾಕಿ ಬಿಡಿರಿ. ಸಿಸ್ಟರ್, ₹1 ನೀನು ಬಚ್ಚಿಟ್ಟಿದೀಯಾ? ₹1 ನೀನು ರಕ್ಷಣೆಯನ್ನು ಬಚ್ಚಿಟ್ಟಿದೀಯಾ? ರಕ್ಷಕನನ್ನು ಬಚ್ಚಿಟ್ಟಿದೀಯಾ? ಪರಿಶುದ್ಧಾತ್ಮ ಅಭಿಷೇಕದ ಬಚ್ಚಿಟ್ಟಿದೀಯಾ? ದೇವರು ನೀನು ಕೊಟ್ಟಿರೋ ಜ್ಞಾನ ವಾಕ್ಯಗಳನ್ನ ಬಚ್ಚಿಟ್ಟಿದ್ಯಾ? ಹೇಳು. ದೇವರು ನಿನ್ನನ್ನು ಕೂಡ ಕರೆದಲ್ಲ, ನನ್ನನ್ನ ಕರೆದಂತೆ. 5 ವರ್ಷ ವಾಕ್ಯ ಕೇಳಿದ ತಕ್ಷಣ 5 ವರ್ಷ ಬೈಬಲ್ ಓದೋದು, ವಾಕ್ಯ ಓದೋದು. 5 ವರ್ಷದಲ್ಲಿ ಫುಲ್ ಬೈಬಲ್ ಓದಿದೆ. ಆ 5 ವರ್ಷದಲ್ಲಿ ಹೊಸ ಒಡಂಬಡಿಕೆಯನ್ನ 20 ಸಾರಿ ಓದಿದೆ. ನಾನು ಕೊಚ್ಕೊಳ್ಳೋದಕ್ಕೆ ನನಗೆ ಕಿರೀಟ ಕೊಡಿ ಅಂತ ಹೇಳ್ತಾ ಇಲ್ಲ. ನೀ ಯಾವ ಮಟ್ಟದಲ್ಲಿ ವಿಶ್ವಾಸ ಜೀವನವನ್ನು ಇಟ್ಕೊಂಡಿದೀಯಾ? ನೀನು ಕೊಟ್ಟಿರೋ ₹1 ಮುಚ್ಚಿದೀಯಾ? आपको प्रभु ₹1 दिया, 1 लाख रुपीस दिया, छुपा के रखा. 5 साल में चर्च गया, पास्टर बन गया प्रभु मेरा को. ₹1 को ₹2 किया, ₹2 को ₹4 दिया, ₹4 को ₹8 किया. प्रभु मेरा को 5 साल का बाद में मिनिस्ट्री को बुला दिया. ನೀನೇನ್ ಮಾಡ್ತಾ ಇದೀಯಾ? ನೀನ್ ಕೊಟ್ಟಿರೋ ₹1 ಏನ್ ಮಾಡಿದೀಯಾ? ಮಾತಾಡ್ಬೇಕೆಲ್ಲಾರು. ಸ್ವಲ್ಪ ನಿಧಾನ ಮಾಡಿ, ಆತರ ಪಡಬೇಡಿ, ಅರ್ಜೆಂಟ್ ಪಡಬೇಡಿ. ನೀನು ರಕ್ಷಣೆ ಹೊಂದಿದೆಯಲ್ಲ ನಂತರ, ನೀನು ರಕ್ಷಣೆ ಹೊಂದಿದೆಯಲ್ಲ ಪೌಲ ತರ, ನೀನು ಬ್ಯಾಪ್ಟಿಸಮ್ ತಗೊಂಡಿದೆಯಲ್ಲ ಪೇತ್ರ ತರ, ನೀನು ಅಭಿಷೇಕ ಹೊಂದಿದೆಯಲ್ಲ ಸ್ಟೇಫನ್ ತರ. ಎಷ್ಟು ಜನಕ್ಕೆ ದೇವರ ಬಗ್ಗೆ ಹೇಳಿದ್ಯಾ? ಎಷ್ಟು ಆತ್ಮಗಳನ್ನ ದೇವರಿಗಾಗಿ ಸಂಪಾದಿಸಿದ್ಯಾ? कितने आदमी को प्रभु का विषय में बता दिया? कितने आदमी को प्रभु का सुविशेष लेके बता के प्रभु में लेके आया? आपका गिनती में कितने आदमी प्रभु में उतारने आया? ನಿಮ್ಮ ಲೆಕ್ಕದಲ್ಲಿ ಎಷ್ಟು ಆತ್ಮಗಳು ದೇವರ ಹತ್ರ ಬಂದಿದೆ? ಏನಂತ 30ನೇ ವಚನದಲ್ಲಿ 30 ವಚನ में क्या बोल रहे प्रभु? ನಿಜ ಹೇಳ್ತಾ ಇದ್ದೀನಿ. ಎಷ್ಟು ಜನ ಚರ್ಚಿಗೆ ಬರ್ತಾರೋ ಕೇಳಿ, ತಲೆ ಎತ್ತಿ ಕೇಳಿ. ₹1 ಎಲ್ಲರ ಹತ್ರ ಇದೆ, ನಿಮ್ಮೆಲ್ಲರ ಹತ್ರ ₹1 ಇದೆ. ₹1 ಏನ್ ಹೇಳ್ದ? ನೀನು ಬಿತ್ತದೇ ಇರೋ ಹತ್ರ ಕುಯ್ಯೋನು, ನೀನು ಕೂಡದೆ ಇರೋ ಹತ್ರ ರಾಶಿ ಮಾಡೋನು. ನೀನು ಬಲೆ ಕೆಟ್ಟೋನು ಅಂತೇಳಿ ನಾನು ಅದನ್ನ ಮುಚ್ಚಿಟ್ಬಿಟ್ಟೆ. ಯೇಸು ಹೇಳ್ದ, ನೀನು ಅದನ್ನ ಸಾಹುಕಾರನ ಹತ್ರ ಹಾಕಿದ್ರೆ ನಾನು ಬಡ್ಡಿ ಸಮೇತ ತಕೊಂತಾ ಇದ್ದೆ.
इंटरेस्ट समेत में लेने वाले, क्यों तुम छुपा के रखा? दीप किधर रखना नहीं, किधर नहीं रखना बोला मत्ती 5 अध्याय में, कटल का नीचे मत रखो, बर्तन का नीचे मत रखो, ದೀಪವನ್ನು ಎಲ್ಲಿ ಇಡಬೇಡ ಅಂತ ಹೇಳ್ದ? ಮಂಚದ ಕೆಳಗಡೆ ಇಡಬೇಡ. ಎಲ್ಲಿದೆಯಾ ನೀನು? ಮಂಚದ ಕೆಳಗಡೆ ಇದೆಯಾ? ನೀನೇ ಆ ದೀಪ, ನೀನು ಈ ಲೋಕಕ್ಕೆ ಬೆಳಕು. ಯೇಸು ಸ್ವಾಮಿ ಸೂರ್ಯ, ನೀನು ಚಂದ್ರ. ಗಮನ ಕೊಟ್ಟು ಕೇಳಿ. ಇಷ್ಟು ದಿನ ಚರ್ಚೆ ಬರ್ತಾ ಇದೆಯಾ? ಒಂದು ಆತ್ಮನಾದ್ರೂ ದೇವರ ಹತ್ರ ತಂದಿದೀಯಾ? ಒಬ್ರಿಗಾದ್ರೂ ಸುವಾರ್ತೆ ಹೇಳಿದೀಯಾ? ನಿನಗೆ ಮನಸ್ಸಾಕ್ಷಿ ಇದೆಯಾ? ಈ ವಾಕ್ಯ ಹೇಳುವಾಗ ನಿನ್ನ ಮನಸ್ಸು ಗಿಲ್ತಾ ಇಲ್ವಾ? ಗಿಲ್ಟಿ ಫೀಲ್ ಆಗ್ತಾ ಇಲ್ವಾ? ಬೇಸರವಾಗಿ ಹೇಳ್ತಾ ಇದ್ರೆ ದೇವರು ಒಬ್ರಿಗಾದ್ರೂ ನಿನ್ನ ಹೆಸರಲ್ಲಿ, ನಿನ್ನ ಅಕೌಂಟ್ ಅಲ್ಲಿ ಒಬ್ಬರನ್ನ ಸೇರಿಸ್ಕೊಂಡಿದ್ಯಾ? ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಬೇರೆ ಯಾರಾದ್ರೂ ಅಕೌಂಟ್ ನಂಬರ್ ಕೊಡ್ಬೇಕು, ಕರೆಕ್ಟಾ ಇಲ್ವಾ? ನೀನು ಎಷ್ಟು ಜನಕ್ಕೆ ಅಕೌಂಟ್ ನಂಬರ್ ಕೊಟ್ಟಿದ್ಯಾ ಪರಲೋಕಕ್ಕೆ? ಪರಲೋಕ ಬ್ಯಾಂಕ್ಗೆ ಎಷ್ಟು ಜನಕ್ಕೆ ಅಕೌಂಟ್ ನಂಬರ್ ಕೊಟ್ಟಿದ್ಯಾ? ನಾನು ಆಶೀರ್ವಾದ ಬಗ್ಗೆ ಜಾಸ್ತಿ ಹೇಳಲ್ಲ. ನಿಮ್ಮನ್ನ ಆಶೀರ್ವದಿಸ್ತಾನೆ, ನಿಮಗೆ ಕಾರ್ ಕೊಡ್ತಾನೆ, ನಿಮಗೆ ಬಂಗಾರ ಕೊಡ್ತಾನೆ, ನಿಮ್ಗೆ ಇನ್ನೊಂದು ಕಾರ್ ಕೊಡ್ತಾನೆ, ನಿಮ್ಗೆ ಇನ್ನೊಂದು ಲ್ಯಾಂಡ್ ಕೊಡ್ತಾನೆ, ನಿಮ್ಮ ವಿಸಾ ಹೋಗ್ತೀರಾ, ನಿಮ್ಗೆ ವಿಸಾ ಸಿಗುತ್ತೆ, ನಿಮ್ಗೆ ಪಾಸ್ಪೋರ್ಟ್ ಸಿಗುತ್ತೆ, ನಿಮ್ ಫಾರಿನಲ್ಲಿ ಕೆಲಸ ಮಾಡ್ತೀರಾ, ದೇವ್ರ ಚಿತ್ತ ಆದ್ರೆ ಮಾಡೇ ಮಾಡ್ತೀಯ. ನಾನು ಹೇಳೋದೇ ಬೇಡ. ನೀನ್ ಕರೆಕ್ಟ್ ಆಗಿ ನಡೆದ್ರೆ ದೇವ್ರು ನಿನ್ನ ಪ್ಲಸ್ ಮಾಡ್ಲೇಬೇಕು. ನಿಮ್ಮ ಮನೇಲಿ 4 ಜನ ಇದ್ರೆ, 3 ಜನ ಇದ್ರೆ, 2 ವೀಲರ್ ಹೋಗಕ್ಕಾಗಲ್ಲ, ಕಾರ್ ಬೇಕಾದ್ರೆ ಕೊಡ್ತಾನೆ ನಿನಗೆ. ನಾನು ಹೇಳ್ಬೇಕಾದನ್ನ? ಪಾಸ್ಟರ್ ಹೇಳ್ಬೇಕಾ? ನಿನ್ ಕಾರ್ ಕೊಡ್ತಾನಂತ? ನಿನಗೆ ಬೇಕಾದ್ರೆ ಕಾರ್ ದೇವ್ರು ಕೊಡ್ತಾನೆ. ಯಾಕೆ ಹೇಳ್ತಾ ಇದ್ದೀನಿ ಹೇಳಿ ಇದನ್ನ? ಏನೋ ಬ್ಲೆಸ್ಸಿಂಗ್ ವಾಕ್ಯ ಹೇಳ್ತಾರೆ ಅಂದ್ರೆ ಬರೀ ಇದ್ರ ಬಗ್ಗೆ ಹೇಳಕ್ಕೆ ನಮ್ಮನ್ನ ಅನ್ಕೊಂತ ಇದ್ರೆ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿರೋ, ನಿಮ್ಗೆ ಏನ್ ಬೇಕು ಸ್ವಂತ ಮನೆ ದೇವ್ರು ಕೊಡ್ತಾನೆ. ನಾನೇ ಪಾಸ್ಟರ್ ಹೇಳೋದ್ ಬೇಕಾಗಿಲ್ಲ. ನೀನ್ ಕರೆಕ್ಟ್ ಆಗಿರು. ನಿನ್ ಕೈ, ಬಾಯಿ, ಪ್ರೇಯರು, ಫಾಸ್ಟಿಂಗ್, ದೇವ್ರ ಹತ್ರ ನಿಯತ್ತಾಗಿ, ಮನುಷ್ಯರ ಹತ್ರ ಎಲ್ಲಾರ ದಯ, ನಿನ್ಗೆ ಏನ್ ಬೇಕೋ ದೇವ್ರು ಕೊಡ್ತಾನೆ. ಊಟ ಸಮೇತ, ನೀರು ಸಮೇತ, ಬಟ್ಟೆ ಸಮೇತ. ಕಾರ್ ಬೇಕಾ? ಕಾರು, ಸ್ವಂತ ಮನೆ ಬೇಕು, ಕೊಡ್ತಾರೆ. ಬಾಡಿಗೆ ಮನೆಯಲ್ಲಿರೋರು ಪರಲೋಕಕ್ಕೆ ಹೋಗಲ್ವಾ? ಲೀಸ್ ಮನೆಯಲ್ಲಿರೋರು ಪರಲೋಕಕ್ಕೆ ಹೋಗಲ್ವಾ? ಶುದ್ಧಿ ಇದಿರೋ ಪಾಸ್ಟರ್ ವಾಕ್ಯ ಹೇಳಿದ್ರೆ ಅವ್ರು ಜನಗಳ ರಕ್ಷಣೆ ಹೊಂದಲ್ವಾ? ನಮ್ಮ ಭಾವಗಳ ತರ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಅಕೌಂಟ್ ಅಲ್ಲಿ ಎಷ್ಟು ಜನ ಸೇರಿದ್ದಾರೆ? ನೀನು ಅನ್ಬಾರ್ದಂತ ಇವತ್ತು ದೇವರು ಹೇಳ್ತಾ ಇದ್ದಾರೆ 30ನೇ ವಚನ ಎಲ್ಲರೂ ಫಾಲೋ ಮಾಡಿ. ಎಷ್ಟು ಜನಕ್ಕೆ? ಯಾಕೆ ಮೌನವಾಗಿದೀಯಾ? ಯಾಕೆ ಸೈಲೆಂಟ್ ಆಗಿದೀಯಾ? ಯಾಕೆ ಭಯ ಪಡ್ತೀಯಾ? ಯಾಕೆ ಯೇಸು ಸ್ವಾಮಿ ರಕ್ಷಣೆಯನ್ನು ಬಚ್ಚಿಟ್ಟಿದೀಯಾ? क्यों छुपा के रखा? यीशु मसीह का उद्धार कब तक डरेगा? कब तक मौन रहेगा? तुम मौन रहे तो आदमी मर जाएगा. ನೀ ಸೈಲೆಂಟ್ ಆಗಿದ್ರೆ ಜನ ಸಾಯ್ತಾರೆ. ನೀನ್ ಬಾಯಿ ತೆರೆದ್ರೆ ಎಷ್ಟೋ ಜನ ಬದುಕ್ತಾರೆ. ನೀನ್ ಬಾಯಿ ತೆರೆದ್ರೆ ಎಷ್ಟೋ ಜನ ಬದುಕ್ತಾರೆ. ದೀಪನ ಯಾರು ಕೊಡದ ಕೆಳಗಡೆ ಇರಲ್ಲ. ದೀಪನ ಯಾರು ಮಂಚದ ಕೆಳಗಡೆ ಇರಲ್ಲ. ದೀಪ ಸ್ತಂಭದ ಮೇಲೆ ಇರ್ತಾರೆ. ನೀನ್ ದೀಪ ಸ್ತಂಭದ ಮೇಲೆ ಇದೀಯಾ? ಮಂಚದ ಕೆಳಗಡೆ ಇದೀಯಾ? ನೀನ್ ದೇವ್ರು ಕೊಟ್ಟಿರೋ ರಕ್ಷಣೆಯನ್ನ, ನೀನ್ ದೇವ್ರು ಕೊಟ್ಟಿರೋ ಆನಂದನ, ನೀನ್ ದೇವ್ರು ಕೊಟ್ಟಿರೋ ಬಿಡುಗಡೆಯನ್ನ, ನೀನ್ ದೇವ್ರು ಕೊಟ್ಟಿರೋ ಅಭಿಷೇಕನ, ನೀನ್ ದೇವ್ರು ಕೊಟ್ಟಿರೋ ವಾಕ್ಯ ಜ್ಞಾನವನ್ನ ಮಣ್ಣಲ್ಲಿ ಮುಚ್ಚಿಕ್ಕಿದೀಯಾ? मट्टी में छुपा के रखा उतार को, पवित्र आत्मा को, अभिषेक को, बाइबल का ध्यान को छुपा के रखा. ಚೆನ್ನಾಗಿ ಕೇಳು. 5 ವರ್ಷ ಆಗೋಷ್ಟಕ್ಕೆ ನಾನು ಏನಾಗಿದೆ? 5 साल का बाद में विश्वास जीवित का बाद में क्या हुआ? मैं ಏನಾಗಿದೆ? ಬೋಧಕರಾಗಿದ್ದೆ. ಒಂದು ಸಭೆಯನ್ನ, ಒಂದು ವಿಶ್ವಾಸಿಯನ್ನ, ಒಂದು ಪಾಪಿಯನ್ನ ರಕ್ಷಣೆಯಲ್ಲಿ ತರೋದಕ್ಕೂ, ಬ್ಯಾಪ್ಟಿಸಮ್ ಕೊಡೋದಕ್ಕೂ, ದೆವ್ವಗಳನ್ನ ಬಿಡಿಸೋದಕ್ಕೂ, ವಾಕ್ಯನ ಬೋಧಿಸೋದಕ್ಕೂ, ಯಾರಿಗೆ ಯಾವ ರೀತಿ ವಾಕ್ಯ ಹೇಳ್ಬೇಕು, ಸಾಫ್ಟ್ವೇರ್ ಇರೋರಿಗೆ ಹೆಂಗ್ ಹೇಳ್ಬೇಕು, ರೈತನಿಗೆ ಹೆಂಗ್ ಹೇಳ್ಬೇಕು, ಬಡವನಿಗೆ ಹೆಂಗ್ ಹೇಳ್ಬೇಕು, ಭಿಕ್ಷುಕನಿಗೆ ಹೆಂಗ್ ಹೇಳ್ಬೇಕು, ಟ್ರೈನಿಂಗ್ ನನಗೆ ಆಗಿತ್ತು 5 ವರ್ಷ ಒಳಗಡೆ. ನೀನು ಬೇಸರವಾಗಿ ಮಾತಾಡ್ತಾ ಇದ್ದೀನಿ ದೇವರಿನ ಹತ್ರ. ತಿರ್ಗಿ ಹೇಳ್ತಾ ಇದ್ದೀನಿ, ಆಶೀರ್ವಾದ ಆಶೀರ್ವಾದ ಅನ್ನೋ ಹತ್ರ ದೇವರಿರಲ್ಲ. ನಿಮ್ಗೆ ಏನ್ ಬೇಕೋ ಎಲ್ಲ ಕೊಟ್ಟು ನಡೆಸ್ತಾನೆ. 2 ಕಾರಿದ್ರೆ 2 ಕಾರಲ್ಲಿ ಹೋಗ್ತೀರಾ, 1 ಕಾರಲ್ಲಿ ಹೋಗ್ತೀರಾ?
ಒಂದು ಕಾರಣ. 5 ಫ್ಲೋರ್ ಬಿಲ್ಡಿಂಗ್ ಇದ್ರೆ 5 ಬಿಲ್ಡಿಂಗ್ ಬೇರೆ ಬೇರೆ ಊರಲ್ಲಿ ಇರ್ತದೆ. ಒಂದು ಬಿಲ್ಡಿಂಗ್ ಅಲ್ಲಿ ಮಲಗ್ತೀರಾ, ಒಂದು ರೂಮ್ ಅಲ್ಲಿ ಮಲಗ್ತೀರಾ, 5 ಬಿಲ್ಡಿಂಗ್ ಅಲ್ಲಿ ಮಲಗ್ತೀರಾ, ಒಂದೇ ರೂಮ್, ಒಂದೇ ಬಿಲ್ಡಿಂಗ್. ಕರೆಕ್ಟಾ ಇಲ್ವಾ? ಆಮೇಲೆ ನಿಮ್ಗೆ ಏನ್ ಬೇಕೋ ದೇವರು ಕೊಡ್ತಾನೆ. ಆಶೀರ್ವಾದ ಆಶೀರ್ವಾದ ಅನ್ಬೇಡ. ಕೆಲವು ಪಾಸ್ಟು, ಕೆಲವು ಬೋಧಕರು ನಿಮ್ಗೆ ಬೆಡ್ ಕೊಡ್ತಾನೆ, ಅದು ಕೊಡ್ತಾನೆ, ಇದು ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ, ಅದೇ ಹೇಳ್ತಾರೆ ವಾರ 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 ಪ್ರತಿದಿನ. ಅದೇನ್ ಗೊತ್ತಾ? ನಿನ್ನನ್ನ ಅಟ್ರಾಕ್ಟ್ ಮಾಡಿ ನಿನಗೆ ಸತ್ಯನ ಮುಚ್ಚಿಡೋದು. ಆಶೀರ್ವಾದ ಆಶೀರ್ವಾದ ಆಶೀರ್ವಾದ, ಪ್ರಾಸ್ಪರಿಟಿ ಅಂತಾರೆ ಅದನ್ನ, ಸಮೃದ್ಧಿ, ಬರೀ ಸಮೃದ್ಧಿನ ನೋಡು. ಇದು ಒಂದು ದಿನ ಈ ವಾಕ್ಯ ನಿನ್ನ ಹತ್ರ ಬರ್ತದೆ. ಈ ವಾಕ್ಯನ ಇಟ್ಟು ನಿನ್ನ ಹತ್ರ ದೇವರು ಕೇಳ್ತಾನೆ, ಬಲೆ ಕೆಟ್ಟ ಆಳು, 22ನೇ ವಚನದಲ್ಲಿ ಏನಂತ? ಒಳ್ಳೆ ಆಳ್ನ ಏನಂದ ನೋಡಿ. ಬಾಯಿ ಸೋಚನೆ में क्या बोला देखो, 2 रुपए दिए ना इसको क्या बोला देखो. ಬಲೆ ನಂಬಿಗಸ್ತನಾದ ಒಳ್ಳೆ ಆಳು. ನೀನ್ ಸ್ವಲ್ಪದ್ರಲ್ಲಿ ದೇವ್ರು ನಿನಗೆ ರಕ್ಷಣೆ ಕೊಟ್ರಲ್ಲ, ನೀನ್ ಯಾಕೆ ಮುಚ್ಚಿಟ್ಟಿದ್ಯಾ? ಯಾಕೆ ಯೇಸು ಸ್ವಾಮಿ ಬಗ್ಗೆ ಹೇಳೋದು ಭಯ ಪಡ್ತೀಯಾ? ದೇವ್ರಿಗೆ ಶಕ್ತಿ ಇಲ್ವಾ? ದೇವ್ರು ಅವನು ಕರ್ಕೊಂಡ್ ಬಂದ್ರೆ ಕಾಪಾಡಲ್ವಾ ಚರ್ಚಿಗೆ? ಆಮೇಲೆ ನೋಡಲ್ಲಿ ಕ್ಲೀನ್ ಆಗಿ 22ನೇ ವರ್ಷದಲ್ಲಿ 2 ರೂಪಾಯಿ ಕೊಟ್ಟು ನಾನು 4 ರೂಪಾಯಿ ಮಾಡಿದ್ರೆ ಏನಂದ ಅವನು? ನೀನು ಒಳ್ಳೆ ಆಳು, ಸ್ವಲ್ಪವಾದದ್ರಲ್ಲಿ ನಂಬಿಗಸ್ತನಾಗಿದ್ಯ. ಅವನು 1 ರೂಪಾಯಿ ಕೊಟ್ಟವನ್ನ ನೀನು ಕೆಟ್ಟ ಆಳು ಅಂತ ಇದ್ದಾನೆ. ಹೌದಾ? ನಾನು ಅಂತ ಕ್ರೂರಿ ಅನ್ಕೊಂಡ? ಹೇಳಿ, ನನಗೆ ಏನ್ ಮಾಡಿದ ದೇವ್ರು? ಹೋಗಿದ ತಕ್ಷಣ ಚರ್ಚಿಗೆ 1 ರೂಪಾಯಿ ಕೊಟ್ಟ. ಎಷ್ಟು ಕೊಟ್ಟ? ಅದನ್ನೇನ್ ಮಾಡಿದೆ? ನಾನು 4 ವರ್ಷ ಒಳಗಡೆ 2 ರೂಪಾಯಿ ಮಾಡಿಕೊಟ್ಟೆ. 2 ರೂಪಾಯಿ ಏನ್ ಮಾಡ್ಕೊಟ್ಟಿದ್ದ? ಈಗ 4 ರೂಪಾಯಿ ಮಾಡಿಕೊಟ್ಟೆ. ನನಗೆ ಪಾಸ್ಟ್ ಕೆಲಸ ಕೊಟ್ಟ, ಸೇವಾ ಕೆಲಸ ಕೊಟ್ಟ, ಉದ್ಯೋಗ ಕೊಟ್ಟ, ಸೇವಕನಾಗಿ ನಿಂತಿದ್ದೆ. ಎಲ್ಲಾರು ಪಾಸ್ಟ್ ಆಗಕ್ಕಾಗಲ್ಲ, ಎಲ್ಲಾರು ಬೋಧಕರಾಗಕ್ಕಾಗಲ್ಲ. ಅದಕ್ಕಾಗಿ ವಿಶ್ವಾಸ ಜೀವನ ಇರೋವಾಗ್ಲೇ ನಾವು ಚರ್ಚಿಗೆ ಹೋಗಿ ವಾಕ್ಯ ಓದಿ ಪ್ರೇಯರ್ ಮಾಡಿ ಹಾಡಾಡಿ ಎಲ್ಲ ಕಲಿಬೇಕು. ನೋಡಿ ನಮ್ಗೆ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಬ್ಲೆಸ್ಸಿಂಗ್, ನೆಕ್ಸ್ಟ್ ಇದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ನೀನೇನ್ ಮಾಡಿದೀಯ ಅಂದ್ರೆ 1 ರೂಪಾಯಿನ 1 ರೂಪಾಯಿ ಇಟ್ಟಿದೀಯಾ? ಇದು ನಿನ್ನ ಪಾಯಿಂಟ್. ಇದು ನಿನ್ ತಪ್ಪು. ಏನಂದ್ರೆ ನಿನ್ನ ಹತ್ರ 1 ರೂಪಾಯಿನ ಬಚ್ಚಿಟ್ಟಿದ್ಯಾ. ಒಂದು ದಿನ ಬರ್ತದೆ ನಿನ್ನೂ ಕೂಡ ಕಟ್ಟನೆ ಅಲ್ಲೂ ಕಡಿಯೋಣ, ಅಲ್ಲಾರು ಬಿಡ್ತಾನೆ. ಬಚ್ಚಿಡ್ಬೇಡ, ಯೇಸು ಸ್ವಾಮಿನ ಬಚ್ಚಿಡ್ಬೇಡ. ನಿನ್ ಕಾಲಿಂಗ್ ಇದೆ ನಿನ್ ಮೇಲೆ. ದೇವರು ನಿನ್ನನ್ನು ಹೆಸರಲ್ಲಿ ಕರೆದಿದ್ದಾನೆ. ದೇವರು ನಿನ್ನನ್ನು ಸೆಲೆಕ್ಷನ್ ಮಾಡಿದ್ದಾನೆ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ನಿನ್ನ ಅಕ್ಕಪಕ್ಕ ಮನೆಯವರು ಯೇಸು ಸ್ವಾಮಿ ಬಗ್ಗೆ ಹೇಳಕ್ಕಾಗಲ್ಲ. ಯೇಸುವನ್ನು ಅರಿಯದವರು ಯೇಸು ಸ್ವಾಮಿ ಬಗ್ಗೆ ಹೇಳಕ್ಕಾಗಲ್ಲ. ಕ್ರಿಸ್ತು ವಿರೋಧಿಗಳು ಯೇಸು ಸ್ವಾಮಿ ಬಗ್ಗೆ ಹೇಳಕ್ಕಾಗಲ್ಲ. ದೇವರ ಮಗನಾಗಿರೋ ನೀನು, ದೇವರ ಮಗನಾಗಿರೋ ನೀನೇ ನಿನ್ನ ತಂದೆಯನ್ನ, ಯೇಸುವನ್ನ, ರಕ್ಷಣೆಯನ್ನ, ನಿತ್ಯ ಜೀವವನ್ನ ಪ್ರಚುರ ಮಾಡಬೇಕು. ಎಷ್ಟು ದಿನ ಮೌನವಾಗಿರ್ತೀಯ? ನಾಚಿಕೆ ಪಡಬೇಡ. ಇವತ್ತಿನಿಂದ ಆರಂಭ ಮಾಡು. ಏನು ಹೇಳ್ಬೇಡ, ಜಾಸ್ತಿ ಇಲ್ಲ ಸಿಸ್ಟರ್. ಯೇಸು ಸ್ವಾಮಿ ದೇವರು, ಆತನು ಒಳ್ಳೆಯವರು. ಆತ ನಿನಗಾಗಿ ಸತ್ತಿದ್ದಾನೆ. ಆತ ನಿನಗಾಗಿ ಜೀವ ಕೊಟ್ಟಿದ್ದಾನೆ. ಆತ ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ. ಆತ ನಿನ್ನನ್ನು ಪ್ರೀತಿಸ್ತಾನೆ. ನೀನು ಆತನ ನಂಬು, ಅಷ್ಟೇ ಸುವಾರ್ತೆ. ನಾನು ಹೇಳ್ಕೊಟ್ಟಲ್ಲ, प्रभु का विषय में क्या बोलना? यीशु मसीह अच्छा प्रभु है. सुनो सुनो, अच्छा प्रभु है, आपको जीव दिया, तुम्हारा पाप शाप निकाल दिया, तुमको अनंत जीवन देते. तुम विश्वास करो, तुम्हारा जीवित, तुम्हारा आत्मा उतार में आएगा. इतने बस हो गया. इष्टे ಅಷ್ಟೇ. ಇಷ್ಟು ಹೇಳಕ್ ಬರಲ್ವಾ? ಕಾಯಿ, ವೆಯ್ಟ್ ಮಾಡು. ಯಾರು ಆಸ್ಪತ್ರೆಯಲ್ಲಿ ಮಲಗಿದಾರೆ ಹೋಗು, ವಿಸಿಟ್ ಮಾಡು. ಯಾರು ಮನೇಲಿ ಮಲಗಿದಾರೆ ವಿಸಿಟ್ ಮಾಡು. ನೋಡಿ ನೋಡಿ ಮೇಲಾಗಿಲ್ಲ, ನಂತರ ಮಲಗಿರ್ತಾರೆ, ವಿಸಿಟ್ ಮಾಡು. ಎದ್ದು ನೋಡ್ತಾ ಇರ್ತಾರೆ. ಕೇಳು, ನಾನು ಇದುವರೆಗೂ ಗೆಲ್ತಾನೆ ಇದ್ದೀನಲ್ಲ, ಯಾರಿಗಾನ ಹೇಳ್ತಾನೆ ಇರ್ತೀನಿ. ನಾಚಿಕೆನೆ ಪಡಲ್ಲ, ಬೇಸರಿನೇ ಪಡಲ್ಲ. ಯಾಕಂದ್ರೆ ಯೇಸು ಸ್ವಾಮಿ, ಜೀಸಸ್ ಈಸ್ ರಿಯಲ್ ಗಾಡ್. ಯೇಸು ಕ್ರಿಸ್ತನು ಏಕೈಕ ನಿಜವಾದ ಬದುಕಿರೋ ದೇವರು. ಅವರ್ ಗಾಡ್ ಈಸ್ ಹೈಪರ್ ಗಾಡ್. ಆತನು ಅತ್ಯುನ್ನತನಾದ ಮಹೋನ್ನತನಾದ ದೇವರು, ಒಬ್ಬರೇ ದೇವರು, ಏಕೈಕ ದೇವರು ಯೇಸು ಕ್ರಿಸ್ತನು.
ಹೋದ ವರ್ಷ ಹೇಳಿದೆ ಇದೇ ಮೆಸೇಜ್, ಸ್ವಲ್ಪ ಬೇರೆ ತರ ಇತ್ತು. ನಿಮ್ಮಲ್ಲಿ ನೋಡಿದೆ ಯಾರಲ್ಲಿ ವ್ಯತ್ಯಾಸ ಇಲ್ಲ, ತಿರ್ಗಾ ಹೇಳ್ಬೇಕಾಯ್ತು. ಮತ್ತೆ ನಿಮ್ಮ ಮಕ್ಕಳು ಕೇಳೋ ತನಕ ಹೇಳ್ತಾನೆ ಇರ್ತೀರಿಲ್ಲ, ಏನನ್ನ ಕೇಳ್ತಿರಿಲ್ವಾ? ನಿಮ್ಮ ಮಕ್ಕಳಿಗೆ ಕೇಳೋ ತನಕ ಹೇಳ್ತಾನೆ ಇರ್ತಿರಿಲ್ವಾ? ಬಿಟ್ಟು ಬಿಡೋ ತನಕ ಹೇಳ್ತಾನೆ ಇರ್ತೀರಲ್ಲ. ಅವ್ರ ದೇವ್ರು ಹಂಗೆ, ನೀವು ಏನನ್ನ ಒಂದು ಕಲಿಯೋ ತನಕ ಹೇಳ್ತಾನೆ ಇರ್ತಾನೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಓದಿ, ವಾಕ್ಯ ಓದಿ. ರೋಮಪುರ 8:30, ರೋಮನ್ಸ್ 8:30, రోమాయిలకు 8:30, రోమర్ 8:30, రోಮನ್ ಚಾಪ್ಟರ್ 8 ಅಧ್ಯಾಯ 30 ವಚನ. ಯಾರನ್ನು ಮೊದಲು ನೇಮಿಸಿದೆನೋ ಅವರನ್ನು ಕರೆದೆನೋ, ಯಾರನ್ನು ಕರೆದೆನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ನೀತಿವಂತರೆಂದು ನಿರ್ಣಯಿಸಿದನು. ನೋಡಿ ನೋಡಿ, ಅಲ್ಲಿ ನಿಮ್ಮನ್ನು ಕರೆದಿದ್ದಾರೆ ಸಿಸ್ಟರ್. ಯು ಆರ್ ಎ ಕಾಲಿಂಗ್ ಪರ್ಸನ್, ಯು ಆರ್ ಎ ಯೂನಿಕ್ ಪರ್ಸನ್. ನಿನಗಂತ ಸಪರೇಟ್ ಒಂದು ಯೂನಿಕ್ ಇದೆ. ನೀನು ಆರಿಸಲ್ಪಟ್ಟ ಸಹೋದರಿ, ನೀನು ಆರಿಸಲ್ಪಟ್ಟ ಸಹೋದರ. ದೇವರು ನಿನ್ನನ್ನ ಪಾಪಿಗಳಿಂದ, ಪಾಪಿಗಳ ಮಧ್ಯದಿಂದ, ದುಷ್ಟರ ಮಧ್ಯದಿಂದ, ವಿರೋಧಿಗಳ ಮಧ್ಯದಿಂದ ನಿನ್ನನ್ನ ಎತ್ಕೊಂಡು ಕ್ಲೀನ್ ಆಗಿ ತೆಗೆದಿಟ್ಕೊಂಡಿದ್ದಾನೆ. ನೀನು ಒಳ್ಳೆಯ ಮೀನು. प्रभु आपको पुकारा, दुष्ट आदमी का बीच में, पापी का बीच में, सभी बंधु लोग का बीच में तुमको प्रभु पुकारा. तुम अच्छा मछली है, ನೀನು ಒಳ್ಳೆಯ ಗೋಧಿ, ನೀನು ಒಳ್ಳೆಯ ಗೋಧಿ. ನೀನು ಅಣಿಜೆ ಅಲ್ಲ, ನೀನು ಕೆಟ್ಟೋಗಿರೋ ಮೀನಲ್ಲ. ದೇವರು ನಿನ್ನನ್ನು ಕರೆದಿದೆ. ನೋಡ್ಕೊಳ್ಳಿ, ಎಲ್ಲರೂ ವಾಕ್ಯ ಇದೆ. ಕರಿವಿಕೆ ಯಾಕೆ ಮುಚ್ಚಿಟ್ಟಿದೀಯಾ? ಆಮೆನ್, ಹಲ್ಲೆಲೂಯಾ. ಕೇಳ್ತೀರಾ? ತಲೆ ಎತ್ತಿ ಸ್ವಲ್ಪ, ಇನ್ನು ಸ್ವಲ್ಪ ಚೆನ್ನಾಗಿ. ಯಾರು ರೋಡಲ್ಲಿ ಹೋಗ್ತಾ ಇರ್ತೀರಾ, ಅಲ್ಲಿ ಮಾವಿನ ಹಣ್ಣು ಏನೋ ಒಂದು ಫ್ರೆಶ್ ಆಗಿ ತಗೊಂಡು ಇಳಿಸಿರ್ತಾರೆ. 1 kg ತಗೊಂಡು 2 kg ಫ್ರೀ ಅಂದ್ರೆ ತಗೊಂಡು ಹೋಗ್ತೀರಾ. ಏನ್ ಮಾಡ್ತೀರಾ? ಕುಯ್ದು ತಿಂದು ಉಪ್ಪು ಕಾಳು ಹಾಕೊಂಡು ಮುಗಿಸ್ಬಿಡ್ತೀರಾ? ಹೇಳಿ ಬೇಗ. ಏನ್ ಮಾಡ್ತೀರಾ? ಎಲ್ಲಾರ್ಗು ಹೇಳ್ತೀರಾ. ಅಲ್ಲಿ ರೋಡಲ್ಲಿ ಹಾಕಿದ್ದಾರೆ, ಸೈಡ್ ಹಾಕಿದ್ದಾರೆ, ಈ ತರ ಜಾಗ, ಈ ಪೆಟ್ರೋಲ್ ಬಂಕ್ ಎದುರುಗಡೆ, ಹಾಸ್ಪಿಟಲ್ ಎದುರುಗಡೆ ಕಲ್ಲಾರಾಗಿತ್ತು, ಫ್ರೆಶ್ ಆಗಿತ್ತು, ಚೆನ್ನಾಗಿದೆ, ಹೋಗಿ ತಕೊಳ್ಳಿ ಅಂತ ಹೇಳ್ತೀರಾ ಹೇಳಲ್ವಾ? ಈ ಮಾಲ್ ಅಲ್ಲಿ, ಈ ವಿಶಾಲ್ ಮಾರ್ಟ್ ಅಲ್ಲಿ, ಈ ಡಿ ಮಾರ್ಟ್ ಅಲ್ಲಿ, ಈ ಸ್ಮಾರ್ಟ್ ಮಾರ್ಟ್ ಅಲ್ಲಿ ಬೈ 1 get 2 ಫ್ರೀ ಇದೆ ಅಂತ ಹೇಳ್ತೀರಾ ಹೇಳಲ್ವಾ? ಇದನ್ನ ಯಾಕೆ ಹೇಳಲ್ಲ? ಯೇಸು ಸ್ವಾಮಿನ ಯಾಕೆ ಮುಚ್ಚಿಟ್ಟಿದೀಯಾ? ನಿಮ್ಗೇನು ಬಿಸಿನೆಸ್ ಸಿಕ್ಕಿದ್ರೆ ಎಲ್ಲಾರು ಹೇಳ್ತೀರಲ್ವಾ? ಫಾರಿನ್ ಹೋಗೋದಕ್ಕೆ ದೇವರು ಇದು ಕೊಟ್ರೆ ಎಲ್ಲಾರು ಹೇಳ್ತೀರಲ್ವಾ? ಫಸ್ಟ್ ರ್ಯಾಂಕ್ ಬಂದ್ಬಿಟ್ರೆ ಎಲ್ಲಾರು ಹೇಳ್ತೀರಿ. ಯೇಸು ಸ್ವಾಮಿ ಬಗ್ಗೆ ಯಾಕೆ ಹೇಳಲ್ಲ? ಎಲ್ಲ ಏನು ನಾವು ಒರಿಜಿನಲ್ ಆಗಿ ಸಿಕ್ಕಿದ್ರೆ ಹೇಳ್ತೀರಿ ಹೇಳಲ್ವಾ? ಕಡಿಮೆ ಕೊಡ್ತಾ ಇದ್ದಾರೆ, 1 ತಗೊಂಡ್ರೆ 2 ಫ್ರೀ, 1 to 1 ಮಾರ್ಕೆಟ್ ಅಂತಾರೆ. ಅದನ್ನ ಏನಂತಾರೆ? 1 to 1 ಮಾರ್ಕೆಟ್. ಅದೇ ಫೇಮಸ್. ಟಿವಿಯಲ್ಲಿ, ಮೊಬೈಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ರೇಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತೈತೆ, ಅದೆಲ್ಲ ಸೆಕೆಂಡ್ರಿ. ಅಲ್ಲಿ ಹೋಗಿ ಸಿಗ್ತೈತೆ ಅಂತ ಹೇಳ್ತಾರಲ್ಲ, ಇದನ್ನ 1 to 1 ಮಾರ್ಕೆಟ್ ಅಂತಾರೆ. ಇದೇ ಜಾಸ್ತಿ ಫೇಮಸ್. ಕೋಲ್ಗೇಟ್ ಕಂಪ್ನಿಯವ್ರಿಗೆ ಅದೇ ಮೈನ್. ತುಂಬಾ ಕಂಪನಿಯಲ್ಲಿ ಪ್ರಾಡಕ್ಟ್ ಇದೆಲ್ಲ, ಈ 1 to 1 ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್. ಕೆಲವು ನೋಡಿದಿರಾ, ಅವ್ರು ಕೊಟ್ಬಿಟ್ಟು ಏನ್ ಹೇಳ್ತಾರೆ ನಿಮ್ಮ ಹತ್ರ? ಹೋಗಿ ಬೇರೆಯವ್ರನ್ನ ಕಳಿಸಿ ಹೇಳ್ತಾರೆ ಹೇಳಲ್ವಾ? ಅವ್ರು ಟಿವಿಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರಾ? ಮಾತಾಡ್ಬೇಕು. ಟಿವಿಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರಾ? ಇಲ್ಲ. ಹೋಗಿ ಇನ್ನೊಬ್ಬರನ್ನ ಕಳಿಸಿ ಅಂತಾರೆ. ಅವ್ರು ಬೇರೆಯವ್ರನ್ನ ಕಳಿಸ್ಕೊಡಿ, ಹಣ ಕಡಿಮೆ ಕೊಟ್ಟಿದ್ವಿ, ನಿಮ್ ಕಡಿಮೆ ಆಗಿದ್ದೀನಿ, ಬೇರೆಯವ್ರನ್ನ ಕಳಿಸಿ ಹೇಳ್ತಾರೆ. ನೋಡಿ, ಕೇಳಿರ್ತೀರ. ನಿನ್ ಯಾಕೆ ಕರೆದಿದ್ದಾರೆ ದೇವರು? ನೀನ್ ಮಾತ್ರ ಟೇಸ್ಟ್ ಮಾಡಕ, ನೀನ್ ಮಾತ್ರ ನರಕಕ್ಕೆ ಹೋಗ್ಬೇಕು, ಮಿಕ್ಕವರೆಲ್ಲ ನೀನ್ ಮಾತ್ರ ಪರಲೋಕಕ್ಕೆ ಹೋಗ್ಬೇಕು, ಮಿಕ್ಕವರೆಲ್ಲ ನರಕಕ್ಕೆ ಹೋಗ್ಬೇಕಾ? आप सिर्फ स्वर्ग पहुंचना और सभी लोग नरक पहुंचना, बताओ? ದೇವರು ನೋಡಿ ನಿನ್ನನ್ನು ಕರೆದಿದ್ದಾನೆ. ದೇವರು ನನ್ನನ್ನು ಕರೆದಿದ್ದಾನೆ. ಯಾಕೆ ಕರೆದಿದ್ದಾನೆ ಕೇಳಿದ ಯಾವತ್ತನ್ನ? क्यों मेरा को पुकारा, प्रभु को पूछा? क्यों मेरा को सिलेक्शन कर दिया, प्रभु को पूछा? ದೇವರನ್ನ ಕೇಳಿದ, ದೇವರೇ ನನ್ನನ್ನು ಯಾಕೆ ಕರೆದಿದ್ದೀಯಾ? ಕರೆದಿರೋ ಮನುಷ್ಯ ತೋರಿಸಿ ನೋಡ್ಕೊಳ್ಳಿ, ತಗೊಳ್ಳಿ.
ಕೇಳಿರೋ ಮನುಷ್ಯನ್ ತಗೊಳ್ಳಿ. ಅಪೊಸ್ತಲರ ಕೃತ್ಯ 22 7ರಿಂದ 10, 10ನೇ ವಚನ ಮಾತ್ರ ಓದಿ ಮನೆಗೆ ಹೋಗಿ 7ರಿಂದ 10 ಓದ್ಕೊಳ್ಳಿ. प्रेरित पुस्तक 22 अध्याय में 7 से 10 वचन. अभी 10 वचन देखो, घर में पूरा पढ़ लो. हालेलुया. यस, ಅಪೊಸ್ತಲರ 22ನೇ ಅಧಿಕಾರ 7 ಮೊದಲ 10, ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ 7ರಿಂದ 10 10 ಮಾತ್ರ ಓದಿ. ಆಗ ನಾನು ಕರ್ತನೇ ನಾನೇನು ಮಾಡಬೇಕು ಎಂದು ಹೇಳಿದಿ. ಅವಾಗನ ಚಿಕ್ಕ ಸಿಸ್ಟರ್ ಎಲ್ಲಾರು ತಕೊಂಡು ಅಂಡರ್ಲೈನ್ ಮಾಡಿಕೊಳ್ಳಿ, ರೌಂಡ್ ಅಪ್ ಮಾಡಿಕೊಳ್ಳ ಮಾತು, ರೌಂಡ್ ಅಪ್ ಮಾಡಿಕೊಳ್ಳ ಬೈಬಲ್ ತಗೊಂಡ್ರೆ ಎಲ್ಲಾರು ತಗೊಳ್ಳಿ. ಬೈಬಲ್ ನೋಡಿ, ನನ್ ನೋಡಿ, ನಾನು ಕೇಳೋ ಅಲ್ಲಿ ಬೈಬಲ್ ನೋಡೋಣ. ಬೈಬಲ್ ನೋಡಿ, ನೋಡ್ಕೊಳ್ಳಿ. ಅಲ್ಲಿ ಕರ್ತನೇ ನಾನು ಏನ್ ಮಾಡ್ಬೇಕು? ವಾಟ್ ಕ್ಯಾನ್ ಐ ಡೂ? मैं क्या करना? ನಾನು ಏನ್ ಮಾಡ್ಬೇಕು? ಯಾರು ಕೇಳ್ತಾ ಇರೋದು ನೋಡೋಣ, ಹೇಳಿ. ಯಾರು ಹೇಳ್ತಾ ಇರೋದ ಮಾತು? ಪೌಲ್. ಯಾರು ಹೇಳ್ತಾ ಇರೋದು? ಕುತ್ಕೊಮ್ಮ, ಸ್ವಲ್ಪ ಇದೆ. ಯಾರು ಹೇಳ್ತಾ ಇರೋದು ಈ ಮಾತನ್ನ? ಪೌಲ. ಯಾರು ಹೇಳ್ತಾ ಇರೋದು? ಯೇಸು ಸ್ವಾಮಿಗೆ. ಯಾರು ಕರೀತಾ ಇದ್ದಾರೆ ಪೌಲನನ್ನ? ಯೇಸು ಸ್ವಾಮಿ. ಏನಂತ ಇದ್ದಾನೆ ಯೇಸು ಸ್ವಾಮಿ? ಅದಕ್ಕ ಮೇಲ್ಗಡೆ ಎಲ್ಲ ಓದ್ಕೊಳ್ಳಿ, ಮನೆಗೆ ಹೋಗಿ 7ನೇ ವಚನದಿಂದ. ದೇವರು ಕರೀತಾ ಇದ್ದಾನೆ, ಜೀಸಸ್ ಕರೀತಾ ಇದ್ದಾರೆ. ಮೇ ಕ್ಯಾ ಕರ್ನಾ? है सिस्टर, बात मैं क्या करना? 22 अध्याय फर्स्ट लिखना सिस्टर पेपर में. 22 अध्याय 7 से 10 वचन. 10 वचन देखो, 7ನೇ वचन ನೋಡಿ. ನಾನು ಏನ್ ಮಾಡ್ಬೇಕು? मैं क्या करना है ब्रदर? कभी भी ऐसा प्रेयर किया? कभी भी ऐसा प्रेयर किया सिस्टर? ಎಲ್ಲಾರು ಹೇಳಿ, ಎಲ್ಲಾರು ತಲೆ ಎತ್ತಿ ಪ್ಲೀಸ್. ಎಲ್ಲಾರು ತಲೆ ಎತ್ತಿ. ದೇವ್ರನ್ನ ಯಾವತ್ತನ ಕೇಳಿದ, ದೇವ್ರೇ ನಾನು ಪಾಪ ಮಾಡ್ತಾ ಇದ್ದೆ, ಸುಳ್ಳು ಹೇಳ್ತಾ ಇದ್ದೆ, ಅನ್ಯಾಯ ಮಾಡ್ತಾ ಇದ್ದೆ, ಮೋಸ ಮಾಡ್ತಾ ಇದ್ದೆ, ವಂಚನೆ ಮಾಡ್ತಾ ಇದ್ದೆ, ಇಷ್ಟ ಬಂದಾಗ ನಡೀತಾ ಇದ್ದೆ, ಪಾಪನ ಪ್ರೀತಿಯಿಂದ ಮಾಡ್ತಾ ಇದ್ದೆ, ನಾನು ಹಿಂದೂ ಆಗಿದೆ, ಪೂಜಾರಿ ಆಗಿದೆ, ಮಂತ್ರವಾಗಿದೆ, ರೌಡಿ ಆಗಿದೆ, ವೇಷಿ ಆಗಿದೆ, ವ್ಯಭಚಾರ ಆಗಿದೆ, ಲಂಚಕೋನ್ ಆಗಿದೆ, ನನ್ನನ್ನು ಯಾಕೆ ಕರೆದೆ ಅಂತ ನೀನು ಹೇಳೋ ತನಕ ದೇವ್ರು ನಿನ್ಗೆ ಹೇಳಲ್ಲ. ಕೇಳಿದ್ಯಾ ಸಿಸ್ಟರ್? ಹೋಗಿ ಇವತ್ತಾದ್ರೂ ಕೇಳು, ಇವತ್ತಾದ್ರೂ ಕೇಳಿ. ನೀನ್ ನನ್ನನ್ನು ಯಾಕೆ ಕರೆದೆ? ಸಾರಿ ದೇವ್ರೆ, ನೀನ್ ನನ್ನನ್ನು ಯಾಕೆ ಕರೆದಿದೀಯಾ? ನಿನ್ನ ಉದ್ದೇಶ ಏನು? ಅವನ ಕೇಳ್ತಾರೆ ನೋಡಿ, ಮಾತು ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ಪೌಲನ ಕರೀತಾ ಇದ್ದಾನೆ. ಪೌಲ ಕೇಳ್ತಾ ಇದ್ದಾನೆ, ನಾನು ಏನ್ ಮಾಡ್ಬೇಕು? ನೀನ್ ಹಂಗೆ ಕೇಳೋ ತನಕ ಹೇಳಲ್ಲ. ನೀನ್ ಕೇಳೋ ತನಕ ದೇವ್ರು ಹೇಳಲ್ಲ. ನೀನ್ ಹಂಗೆ ಇದೀಯ, ₹1 ಇಟ್ಕೊಂಡು ಹಂಗೆ ಇದ್ದೀವಿ. ದೇವ್ರು ಬರ್ತಾನೆ, ಏನ್ ಮಾಡ್ತೀಯ? ದೇವ್ರು ಬಂದು ಲೆಕ್ಕ ಕೇಳ್ತಾನೆ, ಏನ್ ಮಾಡ್ತೀಯಾ? ದೇವ್ರಿಗಾಗಿ ಏನ್ ಮಾಡಿದೀಯಾ? ಕಾಣಿಕೆ ಕೊಟ್ಟಿದ್ದೀನಿ ಅಂತೀಯಾ? ಅದ್ ನೀನ್ ಒಳ್ಳೇದಕ್ಕೆ ದೇವ್ರಿಗೇನ್ ಲಾಭ? ಬೇರೆಯವ್ರಿಗೇನ್ ಲಾಭ? ನಾನು ಚರ್ಚಿಗೆ ಜಾಗ ಕೊಟ್ಟೆ, ಸರಿ, ದೇವ್ರಿಗೇನ್ ಲಾಭ? ಒಂದು ವಿಶ್ವಾಸಿಯನ್ನ ಒಬ್ಬನ ದೇವ್ರ ತಂದ್ರೆ ಅದು ನಿನಗೆ ದೇವ್ರ ಲೆಕ್ಕದಲ್ಲಿ ಪ್ರಾಮುಖ್ಯತೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ನಾನು ಏನ್ ಮಾಡ್ಬೇಕು ದೇವ್ರೆ ಅಂತ ಹೇಳೋ ತನಕ ನಿನ್ಗೆ ಹೇಳಲ್ಲ. ದೇವ್ರೆ, ನನ್ನ ಯಾಕೆ ಕರೆದಿದೀಯಾ? ನಿನ್ನ ಉದ್ದೇಶ ಏನು? ನಿನ್ ಚಿತ್ತ ಏನು? ನೀನ್ ಯಾಕೆ ಕರೆದೆ? ನಾನು ಹಿಂಗಿದ್ದೆ, ನಾನು ಇಂಥವ್ನಾಗಿದ್ದೆ, ನಾನು ಇಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿದೆ, ನಾನು ಇಂಥವ್ರು, ನಮ್ಮ ಮನೆ ಇಂಥದ್ದು, ನಾನು ಇವತ್ತು ಕ್ರಿಸ್ತು ಆಗಿದ್ದೀನಿ, ಬೈಬಲ್ ಹಿಡಿದಿದ್ದೀನಿ, ಇಷ್ಟು ದಿನದಿಂದ ಚರ್ಚಿಗೆ ಬರ್ತೀನಿ, ನನ್ನನ್ನು ಯಾಕೆ ಕರೆದಿದ್ಯಾ ಅನ್ನೋ ತನಕ ನಿನ್ಗೆ ಹೇಳಲ್ಲ. ಸಾರಿ, ನಿನ್ಗೆ ಹೇಳಲ್ಲ. ತಗೊಳ್ಳಿ ಇನ್ನೊಂದು ವಾಕ್ಯ. ಆಮೇಲೆ Hallelujah. Jeremiah 1:6. Jeremiah 1:6. Jeremiah 1:6. Jeremiah 1:6. Jeremiah 1:6. ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಬಿನ್ನವಿಸಿದೆನು. ಸಾರಿ, 5ನೇ ವಚನ ಓದಪ್ಪ. Jeremiah 1. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. 5 वचन में क्या बोल रहे प्रभु? यिर्मयाह तप्पिस्ಕೊಳ್ಳೋಕೆ ನೋಡ್ದ. यिर्मयाह प्रभु पुकार रहे यिर्मयाह को. यिर्मयाह बोल रहे, मेरे को बात करने के लिए नहीं आ रहे प्रभु. सुनो 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 सिस्टर, फटाफट लिख लो वचन सुनो.
ಪೆನ್ ಪೇಪರ್ ಹಾಕೋ, ಪೆನ್ ಪೇಪರ್ ಇಟ್ಕೊಳ್ಳಿ, ಟಕ್ಕಂತ ಬರ್ಬಿಟ್ಟು ತಲೆ ಎತ್ತಿ ಕೇಳಿ. ಯೆರೆಮೀಯನ ಸೇವೆಗೆ ಕರೀತಾ ಇದ್ದಾನೆ, ನಿನ್ನನ್ನು ಕರೆದಂಗೆ ನನ್ನನ್ನ ಕರೆದಂಗೆ. ಯೆರೆಮೀಯ ಏನ್ ಹೇಳ್ತಾ ಇದ್ದಾನೆ? ನನಗೆ ಮಾತು ಬರಲ್ಲ ದೇವ್ರೆ. ತಿರ್ಗಿ ಹೇಳ್ತಾನೆ, ನಾನು ಇನ್ನು ಚಿಕ್ಕೋನು. ಏನಂತ ಇದ್ದಾನೆ? ನಾನು ಇನ್ನು ಬಾಲಕ, ಮೇ छोटा है, बचपन है, मेरा जीव अच्छा नहीं, मेरे को बात ठीक से नहीं आ रहा, कुछ बोल रहे, मिस होने के लिए ट्राई कर रहे यिर्मयाह. नहीं 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 नहीं, ऐसा मत बोलो. ನೀನಾಗಿದೀಯಾ? आप भी ऐसे है. ನನಗೆ ಮಾತಾಡಕ್ ಬರಲ್ಲ, ನಾನು ಓದಿಲ್ಲ. ಸಿಸ್ಟರ್ ಕೇಳಿ, ನನಗೆ ಓದಕ್ ಬರಲ್ಲ, ನನಗೆ ಮಾತು ಬರಲ್ಲ, ನನಗೆ ಬೈಬಲ್ ಗೊತ್ತಿಲ್ಲ, ನಾನು ಪ್ರೇಯರ್ ಮಾಡಕ್. ಯಾಕಂದ್ರೆ ನಿನ್ಗೆ ಬಂದಿಲ್ಲ. ನೀನ್ ದೇವ್ರಿಗೆ ನೀನ್ ಕೆಲಸ ಮಾಡ್ತೀನಿ ಅಂತ ಹೇಳು. ನಿನ್ಗೆ ಅಭಿಷೇಕ ಬೇಕು, ವರಗಳು ಬೇಕು, ಪರಿಶುದ್ಧಾತ್ಮ ಬೇಕು, ನಿನ್ ಜ್ಞಾನ ಬೇಕು, ನಿನ್ಗೆ ಧೈರ್ಯ ಬೇಕು, ನಿನ್ ಭಯ ತೆಗೆದಾಕ್ಬೇಕು. ಎಲ್ಲ ದೇವ್ರು ನಿನ್ ಕೊಡ್ತಾನೆ. ಮೊದಲು ನಾನ್ ರೆಡಿ ದೇವ್ರೆ ಅಂತ ಮರಿಯ ತರ ಹೇಳು. ಮರಿ ಏನಂತ? ನನಗಿನ್ನೂ ಮದುವೆ ಆಗಿಲ್ಲ, ನಾನೇನ ಗರ್ಭವತಿ ಆಗಿ ನೀನು ಹೇಳಿದಾಗೆ ನನ್ನ ಕಲ್ ತಕೊಂಡು ಹೊಡೆದು ಸಾಯಿಸಾಕ್ತಾರೆ. ಆಮೇಲೆ ಇಲ್ಲ ಇಲ್ಲ, ಇನ್ನು ಒಪ್ಕೋ, ಆಗುತ್ತೆ ಮಗು. ಹೆಂಗಾಗುತ್ತೆ? ಆಗುತ್ತೆ. ಓಕೆ ಅಂದ್ಮೇಲೆ ಮಗು ಆಯ್ತು. ಯೇಸು ಸ್ವಾಮಿ ಹುಟ್ಟಿದ, जीसस क्राइस्ट. मरिया का गर्भ में यीशु मसीह जन्म का पहले मरिया ओके बोलना, नहीं तो नहीं होता. तुम भी ओके बोलना पहले. ನೀನು ಓಕೆ ಅಂದ್ರೆ ದೇವ್ರು ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ನೀನು ಯೆರೆಮೀಯನ ಕರೀತಾ ಇದ್ದಾನೆ, ನಿನ್ನನ್ನ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಕರೆದಿದ್ದೀನಿ. ನಿಮ್ಮ ಅಮ್ಮ ಅಪ್ಪನ ಒಂದ್ಸರಿ ಜ್ಞಾಪಕ ಮಾಡ್ಕೊ. ತರೋ माँ बाप को एक बार याद करो अभी. ಆಮೇಲೆ ಈ ವಾಕ್ಯ ಏನ್ ಅರ್ಥ ಗೊತ್ತಾ? ನಿನ್ನ ಶೇಪ್ ಬರ್ದಿದ್ ಮುಂಚೆ ನೀನು ನನಗೆ ಗೊತ್ತು. ನೋಡ್ಕೊ, ದೇವ್ರೆ ಎಷ್ಟು ಜ್ಞಾನಿ. ಚೆನ್ನಾಗಿ ಕೇಳಿ. ನಿನ್ ಶೇಪ್ ಇದೆಯಲ್ಲ, ನಿನ್ ರೂಪ ಇದೆಯಲ್ಲ, ಈ ಶೇಪ್ ಬರ್ದಿದ್ ಮುಂಚೆ ನೀನು ನನಗೆ ಗೊತ್ತು. ಆವಾಗಾದ್ರೆ ಇನ್ನು ಯಾರು ಹುಟ್ಟಿಲ್ಲ ಅವರೆಲ್ಲ ಮುಖ ದೇವ್ರು ಗೊತ್ತು ಅಂತ. ನೋಡಿ, ದೇವ್ರು ನೀನು ಯಾವಾಗ ಸೆಲೆಕ್ಷನ್ ಮಾಡಿದ್ದಾನೆ. ಇನ್ನು ನಿಮ್ಮ ತಾಯಿ ಪಿಂಡದಲ್ಲೇ ಬಿದ್ದಿಲ್ಲ. तुम्हारा माँ का पेट में नहीं आया, उसका पहले आप मालूम है प्रभु को. आश्चर्य पड़ल्वा ನೀವು? ಹಾಗಾದ್ರೆ ಯು ಆರ್ ಚೂಸನ್ ಪರ್ಸನ್. ನೀನು ಆರಿಸಲ್ಪಟ್ಟವನು, ನೀನು ಆರಿಸಲ್ಪಟ್ಟವಳು. यू आर धन्य आदमी, आप धन्य आदमी. तुम प्रभु आपको अलग कर दिया, सिलेक्शन कर दिया. आमीन, हालेलुया. ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದ್ದೀನಿ ಯೆರೆಮೀಯ. ನಿಂತರ ಅಂತ ಹೇಳ್ತೀನಿ. ಯೆರೆಮೀಯ ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದ್ದೀನಿ. ನೋಡಿ, ನನಗೆ ಮಾತು ಬರಲ್ಲ, ನಾನು ಇನ್ನು ಚಿಕ್ಕೋನು, ಆಗಲ್ಲ, ಬಿಟ್ಟಿಲ್ಲ. ನೀನ್ ಹಂಗಿದ್ದೀಯಾ? ನೀನ್ ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದೀಯಾ? ಯೇಸು ಸ್ವಾಮಿನ ಡೈಲಿ ಪೀಡಿಸ್ತಾ ಇದೀಯಾ? ಯೇಸು ಸ್ವಾಮಿನ ಬಾಧಿಸ್ತಾ ಇದೀಯಾ? ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್, ಮುಗಿಸ್ಬಿಡ್ತೀನಿ. ಬರವರ ಆಗಲ್ಲ. ಇವತ್ತು ಸ್ವಲ್ಪ ಎಕ್ಸ್ಟ್ರಾ ತಗೊಂತಾ ಇದ್ದೀನಿ, ಯಾಕಂದ್ರೆ ಅವಾಗಲೇ ಬೇರೆ ವಿಷಯ ಜಾಸ್ತಿ ಹೇಳ್ಬಿಟ್ಟೆ. ಸಮಯ ಕೊಡು. ತಪ್ಪಿಸ್ಕೊಳ್ಳೋಕೆ ನೋಡ್ಬೇಡ ಯೆರೆಮೀಯ ತರ. ಯೆರೆಮೀಯ ತಪ್ಪಿಸ್ಕೊಳ್ಳೋಕೆ ಆಗಿಲ್ಲ, ಮೋಶೆ ತಪ್ಪಿಸ್ಕೊಳ್ಳೋಕೆ ಆಗಿಲ್ಲ. ತಪ್ಪಿಸ್ಕೊಳ್ಳೋಕೆ ನೋಡ್ತೀಯಾ? ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹುಟ್ಟಿದ ತಕ್ಷಣ ಯಾರು ಸ್ಕೂಲ್ಗೆ ಹೋಗಲ್ಲ ತಾನೆ? ಹುಟ್ಟಿದ ತಕ್ಷಣ ಯಾರು ಸ್ಕೂಲ್ಗೆ ಹೋಗಲ್ಲ. ಯಾಕೆ ಹೇಳು? ದೊಡ್ಡವರಾಗ್ಬೇಕು, ಜ್ಞಾನ ಬರಬೇಕು, ನಡೆಯೋರಾಗ್ಬೇಕು. ಹಂಗೆ ನೀನು ಹುಟ್ಟಿದ ತಕ್ಷಣ ಸೇವೆ ಮಾಡಕ್ ಆಗಲ್ಲ. ಬೆಳಿ, ಇಷ್ಟು ದಿನ ಬೆಳೆದಿದೆ ಸಾಕು. ಏನ್ ಮಾಡ್ಬೇಕಂತ ಕೇಳು ದೇವ್ರನ್ನ. ದೇವ್ರಿಗಾಗಿ ಏನಾದ್ರೂ ಮಾಡು. ಕೆಲ್ಸಕ್ಕೆ ಹೋಗು, ಫ್ಯಾಮಿಲಿ ನಡೆಸು. ದೇವ್ರ ಬಗ್ಗೆ ಸಿಕ್ಕಿದವ್ರಿಗೆ, ಡ್ರೈವರ್ಗೆ, ಓನರ್ಗೆ, ಕೆಲಸದವ್ರಿಗೆ ಹೇಳು. ರೋಡಲ್ಲಿ ನಿನಗೆ ಕಂಡಕ್ಟರ್ ಎಲ್ಲಾರು ಹೇಳ್ತಾರೆ ದೇವ್ರ ಬಗ್ಗೆ. ಸಾರ್ತಾ ಇರು, ಹೇಳ್ತಾನೆ ಇರು. ಅಷ್ಟೇ ನಿನ್ ಕೆಲಸ. ನಿನ್ನ ಸೇವೆ ಕರೆದ್ರೆ ಫುಲ್ ಟೈಮ್ ಸೇವೆಗೆ ಬಾ, ಹಾಫ್ ಟೈಮ್ ಸೇವೆ ಮಾಡು. ಮಾಡ್ತಾ ಇರು. 1 ರೂಪಾಯಿನ ಬಚ್ಚಿಡ್ಬೇಡ. ತಿರ್ಗಾ ಹೇಳ್ತಾ ಇದ್ದೀನಿ, 1 ರೂಪಾಯಿ ನೀನು ಬಚ್ಚಿಟ್ರೆ ಒಂದು ದಿನ ಸ್ವಲ್ಪದ್ರಲ್ಲೇ ನೀನು ನಂಬಿಕೆ ಆಗಲ್ಲ. ಆಮೆನ್, ಹಲ್ಲೆಲೂಯಾ. ಓದಿ 1 ಅರಸರು 19:13. 1 ಕಿಂಗ್
एक राजा 19:13, 1 ರಾಜಕಲ್ 19:13, ಫಸ್ಟ್ ಕಿಂಗ್ ಚಾಪ್ಟರ್ 19:13, 1 ಅರಸುಗಳು 19:13. ಕಡೆಗೆ ಮಂದ ಮಾರುತ ಶಬ್ದ ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೊರೆಯನ್ನು ಮುಚ್ಚಿಕೊಂಡು ಹೋಗಲಾಗಿ ಗವಿಯ ದ್ವಾರದಲ್ಲಿ ನಿಂತನು. ಆಗ ಎಲಿಯನೇ ಅದು ಕರೆಕ್ಟ್. ಏನ್ ಹೇಳ್ತಾ ಇದ್ದೀನಿ? ಎಲಿಯಾಗ ಏನ್ ಹೇಳ್ತಾ ಇದ್ದೀನಿ ಸಿಸ್ಟರ್? ಎಲಿಯಾಗ ಏನ್ ಹೇಳ್ತಾ ಇದ್ದಾನೆ? ಸಾಕು, ನಾನು ಸತ್ತು ಹೋಗ್ತೀನಿ, ನಾನು ತಗೋಬಿಡು. ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಎಲಿಯಾ, ನನ್ನ ಸಾಕು ತಗೋಬಿಡು, ನಾನು ಸೇವೆ ಮಾಡಲ್ಲ ಅಂತ. ಏನ್ ಮಾಡಲ್ಲ ಅಂದ? ಸೇವೆ ಮಾಡಲ್ಲ, ನನ್ನ ಕೈಯಲ್ಲಾಗಲ್ಲ, ನನಗೆ ಭಯ ಆಗ್ತಾ ಇದೆ, ನನ್ನ ತಗೋಬಿಡು. ಏನಂತ ಇದ್ದಾನೆ ಅದಕ್ಕೆ ದೇವರು? ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನಿನ್ ಕೆಲಸ ಏನು? ನಿನ್ನ ಏನು ಕರೆದಿದ್ದು? ನಿನ್ನ ಉದ್ದೇಶ ಏನು? ನಿನ್ ಕಾಲಿಂಗ್ ಇನ್ನು ಫುಲ್ಫಿಲ್ ಆಗಿಲ್ಲ. आपका काम खत्म नहीं हुआ, आप क्यों इधर क्या कर रहे? एलिया को पूछो, किसका? एलिया बोलो, एलिया ಅಂತ ಹೇಳಿ. ಸತ್ತೋಗಿದ್ದಾನೆ ಎಲಿಯಾ ಸೇವೆಯಲ್ಲಿ. ಸಾಕು ಅಂತ ಇದ್ದಾರೆ, ಇನ್ನೂ ಸೇವೆ ಇದೆ. ಸತ್ತೋಗ್ಬಿಟ್ಟಿದ್ದಾನೆ. ನೀ ನಂಗೆ ಸೇವೆ ಮಾಡಿ ನಿಲ್ಲಿಸ್ಬಿಟ್ಟಿದ್ಯಾ? ಪ್ಲೀಸ್ ಪ್ಲೀಸ್ ಸ್ವಲ್ಪ ಗಮನ ಕೊಡಿ. ಮೊದಲೆಲ್ಲ ಸೇವೆ ಮಾಡಿ ಇವಾಗ ಯಾರಿಗೂ ಏನು ದೇವ್ರ ಬಗ್ಗೆ ಹೇಳ್ತಾ ಇಲ್ವಾ? ಯಾರಿಗೂ ಪ್ರೇ ಮಾಡ್ತಾ ಇಲ್ಲ. ನೀನು ಕೂಡ ಎಲಿಯ ತರ ನಿಂತ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ಎಲಿಯ ತರ ಚುಚ್ಚಾಪಾಗಿ ಗವಿಯಲ್ಲಿ ಮಲಗಿದೀಯ. ಆರಾಮ ದೇವದೂತರು ಕೊಟ್ಟಿದ್ದು ರೊಟ್ಟಿಯನ್ನ ದ್ರಾಕ್ಷರಸನ ಕುಡಿದು. ಇದುವರೆಗೂ ಯಾರಿಗೂ ದೇವ್ರ ಬಗ್ಗೆ ನೀನ್ ಹೇಳ್ತಾ ಇಲ್ವಾ? ಹೇಳಿ ನಿಲ್ಸ್ಬಿಟ್ಟಿದೀಯಾ? ನೀನ್ ಏನ್ ಹೇಳ್ತಾ ಇದ್ದಾನೆ ದೇವರು? ಮಾತಾಡಿ ಸಿಸ್ಟರ್, ಬ್ರದರ್, ಕಿವಿಲಿದೆಯಲ್ಲ, ಕಿವಿದೆಯಲ್ವಾ? ಮಾತಾಡಿ. ಏನಂತ ಇದ್ದಾನೆ ದೇವ್ರು ನಿನ್ನನ್ನು ಇವತ್ತು? ನೀನೇನ್ ಮಾಡ್ತಾ ಇದೀಯಾ? ಫೋನಲ್ಲಿ ಬಿಸಿ ಇದೀಯಾ? ಲೋಕ ವ್ಯವಹಾರಗಳಲ್ಲಿ ಬಿಸಿ ಇದೀಯಾ? ಆಮೇಲೆ ಇನ್ನು ಬೇಕಂತ ದುಡಿ ಕೆಲಸ ದುಡ್ಡು ಅಂತ ಇದೀಯಾ? ಇನ್ನೊಂದು ವಸ್ತು, ಇನ್ನೊಂದು ಮನೆ, ಇನ್ನೊಂದು ಕಾಲು ಅಂತ ಇದೀಯಾ? ಗೇಮ್ ಅಲ್ಲಿ ಬಿಸಿ ಇದೆಯಾ? ಫೋನ್ ಅಲ್ಲಿ ಬಿಸಿ ಇದೆಯಾ? ವಾಟ್ಸ್ಆಪ್ ಅಲ್ಲಿ ಬಿಸಿ ಇದೆಯಾ? ಇನ್ಸ್ಟಾಗ್ರಾಮ್ ಅಲ್ಲಿ ಬಿಸಿ ಇದೆಯಾ? ಎಕ್ಸ್ ಅಲ್ಲಿ ಬಿಸಿ ಇದೆಯಾ? ಫೇಸ್ಬುಕ್ ಅಲ್ಲಿ ಬಿಸಿ ಇದೆಯಾ? ಹಲ್ಲೆಲೂಯಾ. ರಾಜಕೀಯದಲ್ಲಿ ಬಿಸಿ ಇದೆಯಾ? ಸಿನಿಮಾ ಸೀರಿಯಲ್ ಅಲ್ಲಿ ಬಿಸಿ ಇದೆಯಾ? ಇನ್ನೂ ಇದೆ. ಟಿವಿಯಲ್ಲಿ ಬಿಸಿ ಆಗಿದ್ರೆ ನೀನ್ ಹೇಳಕ್ಕಾಗಲ್ಲ. ಫೋನ್ ಅಲ್ಲಿ ಬಿಸಿ ಇದ್ರೆ ನೀನ್ ಹೇಳಕ್ಕಾಗಲ್ಲ. ಶಾರ್ಟ್ಸ್ ನೋಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದೀಯಾ? ಆಮೇನ್. ಕೆಲಸ, ಓಟಿ, ಡ್ಯೂಟಿ. ಅಯ್ಯೋ, ಇನ್ನೂ ಚೆನ್ನಾಗಾಗ್ಬೇಕು. ಕೆಲಸ 2 ಡ್ಯೂಟಿ 3 ಡ್ಯೂಟಿ ಮಾಡ್ತೀಯಾ? ದೇವ್ರ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ ಸಮಯ ಇಲ್ಲ. ದೇವರಿಗೆ ಸಮಯ ಇಲ್ಲ. ಬಿಸಿ ಶೆಡ್ಯೂಲ್. ಯಾರು ನಿನಗೆ ಸಮಯ ಕೊಟ್ಟಿರೋದು? ಯಾರು ಕೃಪೆಯಿಂದ ನೀನು ಬದುಕಿದೀಯಾ? ನಿನ್ನ ಕರೆದಿರೋ ಉದ್ದೇಶ ಏನು? ಎಲಿಯ ತರ ಆಮೇಲೆ ಗವಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ ಮೊರೆ ಹಾಕೊಂಡು? ಗವಿಯಿಂದ ಈಚೆ ಬಾ. ಗವಿಯಿಂದ ಈಚೆ ಬಾ. इसको क्या बोलते हैं ब्रदर? इसका अंदर था ना, इसको क्या बोलते हैं हिंदी में? आमीन. तुम बाहर आ जाओ. तुम्हारा अंदर से बाहर आ जाओ. ಗವಿಯಿಂದ ಆಚೆ ಬಾ. ಗವಿ ಅಂದ್ರೆ ಸೇಫ್ಟಿ, ರಕ್ಷಣೆ. ನೀನ್ ಕಂಫರ್ಟ್ ಝೋನ್ ಅಲ್ಲಿ ಇದೀಯಾ? ಕಂಫರ್ಟ್ ಝೋನ್ ಇಂದ ಆಚೆಗಡೆ ಬಾ. ಎಷ್ಟು ಜನ ಪಾಪ ಅಡಿಗೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಕಾಡಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಏನು ಸ್ಪೆಷಾಲಿಟಿ ಇಲ್ಲದ ಕಡೆ ಸೇವೆ ಮಾಡ್ತಾ ಇದ್ದಾರೆ. ಬಾ ಆಚೆಗಡೆ. ಎಲಿಯಾ, ನಾನೊಬ್ಬನೇ ಬದುಕಿರೋದು, ನಾನೊಬ್ಬನೇ ನೀನ್ ಸೇವೆ ಮಾಡ್ತಾ ಇರೋದು, ಎಲ್ಲ ನನ್ನ ಬಿಟ್ಟೋಗಿದ್ದಾರೆ, ನಾನೊಬ್ಬನೇ ಉಳಿದಿದ್ದೀನಿ ಅಂತ. ಇಲ್ಲ 7,000 ಜನ ನನಗಾಗಿ ಇಟ್ಕೊಂಡಿದ್ದೀನಿ, ನಾನೊಬ್ಬನೇ ಅನ್ಬೇಡ.
ಹಲ್ಲೆಲೂಯಾ. ದಾಸಿನ ವಾಕ್ಯ ಓದಿ. ಫಸ್ಟ್ ಸಾಮುವೇಲ್ 3:8 ಚಾಪ್ಟರ್ 3 to 10. ಒಂದು ಸಾಮುವೇಲ 3ನೇ ಅಧ್ಯಾಯ 3ರಿಂದ 10. ಒಂದು ಸಾಮುವೇಲ್ 3ನೇ ಅಧಿಕಾರ 3 ಮೊದಲ 10. एक सामुवेल 3 अध्याय 3 से 10 वचन. ಸಮುವೇಲನು ಯೆಹೋವನ ಮಂದಿರದಲ್ಲಿ ಸಾಕಪ್ಪ 10ನೇ ವಚನ ಓದು. 10 ವಚನ देखो ಮೇನ್ घर में पढ़ो. ಯೆಹೋವನ ಪ್ರತ್ಯಕ್ಷನಾಗಿ ಮುಂಚಿನಂತೆಯೇ ಸಮುವೇಲನೇ ಅಂದನು. ಸಮುವೇಲನು ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಅಂದನು. ಆಮೆನ್. ತಲೆ ಎತ್ತಿ ಎಲ್ಲರೂ. ಇದು ಸ್ವರ. ಏನ್ರ ಬಗ್ಗೆ? ದೇವರ ಸ್ವರ ಕೇಳೋದು. ದೇವರ ಶಬ್ದ ಕೇಳ್ತಾ ಇದೀಯಾ? ದೇವರ ಸ್ವರ ಕೇಳ್ತಾ ಇದೀಯಾ? ಎರೆಮಿಯನಿಗೆ ಹೇಳ್ದ, ನಿನ್ನ ತಾಯಿ ಹೊಟ್ಟೆಲಿರುವಾಗಲೇ ಆರಿಸ್ಕೊಂಡಿದ್ದು, ನಿನಗೂ ಅದೇ ಹೇಳ್ದ. ಎಲಿಯನಿಗೆ ಹೇಳ್ದ, ಇಲ್ಲೇನ್ ಮಾಡ್ತಾ ಇದ್ದೆ? ನಿನಗೂ ಅದೇ ಹೇಳ್ತಾ ಇದ್ದೇನೆ. ಈ ಭೂಮಿಯಲ್ಲಿ ಏನ್ ಮಾಡ್ತಾ ಇದೀಯಾ? इस पृथ्वी में क्या कर रहे आप? ಸಾಮುವೇಲ್ ಗೂ ಬತಾರೆ. ಸಾಮುವೇಲ್ ಹತ್ರ ನಿನಗೇನು ಮೆಸೇಜ್ ಅಂದ್ರೆ, ಸಾಮುವೇಲ್ನ 3 ಸಾರಿ ಕೇಳ್ದ, ದೇವರು ಮಾತಾಡಿಲ್ಲ. 4ನೇ ಸಾರಿ ದೇವರ ಸ್ವರ ಕಿವಿ ಕೊಟ್ಟು, ಸ್ವಾಮಿ ನಾನು ಇದ್ದೀನಿ, ನಿನ್ ದಾಸನು ಅಂತ ಹೇಳಿದ ಮೇಲೆ ಮಾತಾಡ್ತಾನೆ. ಹಂಗೆ ನೀನು ಹೋಗಿ ಪ್ರೇಯರ್ ಅಲ್ಲಿ ಫಾಸ್ಟಿಂಗ್ ಅಲ್ಲಿ ಕುತ್ಕೋಬೇಕು. ಆಗ ದೇವರು ನಿನ್ನ ಹತ್ರ ಕೂಡ ಮಾತಾಡ್ತಾನೆ. ಸಾಮುವೇಲ್ ಹತ್ರ ಮಾತಾಡ್ದಂಗೆ ನೀನು ಫೋನು, ಟವರು, ಫೋನು, ಗೇಮು, ಫೇಸ್ಬುಕ್, ವಾಟ್ಸಪ್, ಟಿವಿ, ಸೀರಿಯಲ್, ಸಿನಿಮಾ, ಕೆಲಸ, ಓನರ್, ಡ್ಯೂಟಿ, ಓಟಿ, ಇನ್ನೊಂದು ಡ್ಯೂಟಿ ಅಂದ್ರೆ ನಿನ್ನ ಹತ್ರ ದೇವರು ಮಾತಾಡಲ್ಲ. ಯಾಕೆ? ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನನ್ನ ಹತ್ರ ಕೂಡ ಮಾತಾಡಲ್ಲ. ಇಷ್ಟು ಹೇಳ್ತೀನಲ್ಲ, ನಾನು ಬಿಸಿ ಆಗಿದ್ದು ಡೈರೆಕ್ಟ್ ಆಗಿ ಬೈಬಲ್ ಎತ್ಕೊಂಡ್ಬಂದು ಇಲ್ಲಿ ನಿಂತ್ಕೊಂಡ್ರೆ ನನ್ನ ಹತ್ರ ಮಾತಾಡಲ್ಲ. ದೇವ್ರ ಹತ್ರ ಕುತ್ಕೊಬೇಕು, ದೇವರೇ ಹೇಳನ್ಬೇಕು, ಆಗ ನಿನ್ನ ಹತ್ರ ಮಾತಾಡ್ತಾನೆ. ಏನೇನೇ ತರ ತಪ್ಪಿಸ್ಕೊಳ್ಳೋದು ನೋಡ್ಬೇಡ, ಏನೇ ತರ ಮುಚ್ಚಿಟ್ಕೋಬೇಡ, ನಾನು ಆಗಲ್ಲ ಅನ್ಬೇಡ. ಸಾಮುವೇಲ್ ತರ ಸ್ವರ ಕೇಳಕ್ಕೆ, ಸ್ವರ ಗುರ್ತಿ ಹಿಡಿದಿರೇ ಇರಬೇಡ. ಸೌಲ ತರ ಹಿಂಸೆ ಪಡಿಸ್ಬೇಡ ಯೇಸುವನ್ನ, ಪೌಲ ತರ ಹಿಂಸೆ ಪಡಿಸ್ಬೇಡ. ನಾನು ಏನ್ ಮಾಡ್ಬೇಕಂದ್ರೆ ಪೌಲ ತರ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಾಮುವೇಲನ ಬಗ್ಗೆ ಹೇಳಿದ್ರು, ಪೌಲನ ಬಗ್ಗೆ ಹೇಳಿದ್ರು, ಎಲಿಯನ ಬಗ್ಗೆ ಹೇಳಿದ್ರು, ಸಾಮುವೇಲನ ಬಗ್ಗೆ ಹೇಳಿದ್ರು, ನಿನ್ನ ಬಗ್ಗೆ ಕೂಡ ಹೇಳಿದ್ರು, ನನ್ನ ಬಗ್ಗೆನೇ ಹೇಳಿದ್ರು. ಶುರುವಲ್ಲಿ ಒಂದು 25 ನಿಮಿಷ ನನ್ನ ಬಗ್ಗೆ ಹೇಳಿದಾಗ ಯಾಕಾಯ್ತು ನಿಮ್ಗೆ? ನನ್ನ ದೇವ್ರು ಹೆಂಗ ಆರಿಸ್ಕೊಂಡ್ರು, ದೇವ್ರ ಸ್ವರಕ್ಕೆ ಕಿವಿ ಕೊಟ್ಟೆ, ಆ ₹1 2 ಹೆಂಗ್ ಮಾಡ್ಕೊಟ್ಟೆ, ₹2 4 ಮಾಡ್ಕೊಟ್ಮೇಲೆ ನನಗೆ ಬೋಧನೆ ಕೆಲಸ ಹೆಂಗ್ ಕೊಟ್ಟ. ನೀನ್ ₹1 2 ಆದ್ರೂ ಮಾಡು ಸಿಸ್ಟರ್. ಚಿಕ್ಕವ್ರಿಗೆ ದೇವ್ರ ಬಗ್ಗೆ ಹೇಳು, ಅವ್ರಿಗೋಸ್ಕರ ಪ್ರೇ ಮಾಡು, ಅವ್ರು ಮಾಡ್ಕೊಡ್ತಾರೆ. ಕೆಲವರು 5 ವರ್ಷ ಚರ್ಚಿಗೆ ಬಂದಿರ್ತಾರೆ, ಬ್ಯಾಪ್ಟಿಸಮ್ ತಗೊಳ್ಳಲ್ಲ. ಕಾರಣ ಏನ್ ಗೊತ್ತಾ? ಅವ್ರನ್ನ ಸೈತಾನ ತಡೀತಾ ಇರ್ತಾನೆ. ನೀನ್ ಪ್ರೇ ಮಾಡು, ಅವ್ರು ಬ್ಯಾಪ್ಟಿಸಮ್ ತಗೊಂತಾರೆ ನೆಕ್ಸ್ಟ್ ಮಂತ್ ಅಲ್ಲಿ. ಅವ್ರಿಗೆ ಪ್ರೇಯರ್ ಬೇಕು, ಅದು ಕೂಡ ಒಂದು ಸೇವೆನೆ, ಅದು ಕೂಡ ಒಂದು ತಡೆನ. ನಿನ್ ಪ್ರೇಯರ್ ಹೊಡೆದಾಗ್ತೈತೆ. ಪ್ರೇಯರ್ ಸೇವೆ ಮಾಡು, ಯಾರಿಗನ ಸುವಾರ್ತೆ ಅದು ಸೇವೆ, ಒಂದು 5 ಬೈಬಲ್ ಎತ್ಕೊಂಡು ಯಾರಿಗನ ಕೊಡು, ಅದು ಸೇವೆ. ಫಾಸ್ಟ್ ಮಾತ್ರ ಕೆಲಸ ನನ್ಗೆ ಬೇಡ. ಇಲ್ಲಿ ನೋಡಿ ಮಾತಾಡ್ತಾರೆ ಎಲ್ಲಾರು. ನನ್ನನ್ನು ನಂಬುವನು ದೆವ್ವಗಳನ್ನ ಬಿಡಿಸ್ತಾನೆ. ನನ್ನ ನಂಬುವನು ರೋಗಿಗಳ ಮೇಲೆ ಕೈ ಇಟ್ಟರೆ ಸ್ವಸ್ಥರಾಗ್ತಾರೆ. ನನ್ನ ನಂಬುವನು ಹೊಸ ಭಾಷೆಗಳನ್ನ ಮಾತಾಡ್ತಾರೆ. ಅಲ್ಲಿ ಪಾಸ್ಟರ್ ಅಂತಿದ್ಯಾ, ಬ್ರಾಕೆಟ್ ಅಲ್ಲಿ ಪ್ರವಾದಿ ಅಂತಿದ್ಯಾ, ಹೇಳಿ ಮಾತಾಡಿ. ನೀವು ಲೋಕದ ಎಲ್ಲಾ ಕಡೆಗೆ ಹೊರಟೋಗಿ ಸುವಾರ್ತೆ ಸರ್, ಅಲ್ಲಿ ಬ್ರಾಕೆಟ್ ಅಲ್ಲಿ ಫಾಸ್ಟ್ ಅಂತಿದ್ಯಾ. ನನ್ನನ್ನು ನಂಬುವನು ನಾನು ಮಾಡುವ ಕ್ರಿಯೆಗಳನ್ನ ತಾನು ಮಾಡುವನು, ನನಗಿಂತ ಮಾತಾದ ಕ್ರಿಯೆಗಳನ್ನ ಮಾಡುವನಂತ ಎಲ್ಲಾರು ಹೇಳಿದ್ನ, ಪಾಸ್ಟ್ ಹೇಳಿದ್ನ. ಇವತ್ತು ಹೆಂಗಾಗಿದೆ ಗೊತ್ತಾ? ಪಾಸ್ಟ್ಗೆ ಎತ್ಕೊಂಡು ಕಾಣಿಕೆ ಕೊಟ್ಬಿಟ್ರೆ, ಸುವಾರ್ತಿಕನಿಗೆ ಎತ್ಕೊಂಡು ಹೋಗಿ ಮಿಷನರಿಗೆ ಕಾಣಿಕೆ ಕೊಟ್ಬಿಟ್ರೆ ನಮ್ ಕೆಲಸ ಮುಗೀತು. ನೀನ್ ದೇವ್ರಿಗೆ ಏನ್ ಮಾಡಿದೀಯಾ? ನಿನ್ನಿಂದ ದೇವ್ರಿಗೆ ಏನ್ ಲಾಭ? ದೇವ್ರು ನಿನಗಾಗಿ ಪ್ರಾಣ ಕೊಟ್ಟಲ್ಲ, ನಿನ್ ಜೀವನ ಏನಕ್ಕ ನಿನ್ನ ಸ್ವಾರ್ಥಕ್ಕೆ ಬಳಸ್ಕೊತಾ ಇದೀಯಾ? ಇವತ್ತು ಸ್ವಲ್ಪ ದೇವರು ಆರ್ಡರ್ ಮಾತಾಡ್ತಾ ಇದ್ದಾನೆ, ಬೇಸರವಾಗಿ ಮಾತಾಡ್ತಾ ಇದ್ದಾನೆ.
ದುಃಖದಲ್ಲಿ ಮಾತಾಡ್ತಾ ಇದ್ದೀನಿ ನಿನ್ನ ಹತ್ರ. ಆಮೆನ್. ನಾನು ಅನ್ಕೊಂಡೆ ಮೆಸೇಜ್ ರೆಡಿ ಮಾಡಕ್ ಕೂತ್ಕೊಳ್ಳುವಾಗ ಇವತ್ತು ಎಲ್ಲಾರು ಸೋತೋಗಿದ್ದಾರೆ, ತುಂಬಾ ಜನ ಸೋತೋಗಿರೋನ್ನ ಧೈರ್ಯ ಪಡಿಸೋಣ. ಇಲ್ಲ ಇಲ್ಲ, ಈ ಮೆಸೇಜ್ ಕೊಡು, ಈ ವಾಕ್ಯ ತಗೊಂಡು ಹೋಗು, ತೆರೆಸು ಅವ್ರ ಕಣ್ಣುಗಳನ್ನ. ಫೋನ್ ಎತ್ತಿ ಸೈಡಿಗಿಡು, ಲೋಕನ ಸೈಡಿಗಿಡು, ದುಡ್ಡನ್ನ ಸೈಡಿಗಿಡು, ವ್ಯವಹಾರನ ಸೈಡಿಗಿಡು, ಕುಟುಂಬನ ಸೈಡಿಗಿಡು. ಅಂದ್ರೆ ಸಹಾಯ ಮಾಡು, ಕೆಲಸ ಮಾಡು, ದುಡಿ, ಹೋಗು, ದೇವರ ಸೇವೆ ಕೂಡ ಮಾಡುವಂತ ಅರ್ಥ. ದೇವರನ್ನ ಸಾರು, ಸಮಯ ಇಲ್ದಿರುವಾಗ ಸಾರು. ಪೌಲ ಏನ್ ಹೇಳ್ತಾನೆ ಗೊತ್ತಾ? ಸುವಾರ್ತೆ ನನ್ನ ಮೇಲೆ ಬಿದ್ದಿರೋ ಭಾರ. ಕಡಿಮೆ ಕಡಿಮೆ ಅಂದ್ರೆ ಏನಮ್ಮ? ಸಿವಿಸೇಸಂ ಸೌಹೃದಯನ್ನ ಹಲ್ಲೆಲೂಯಾ. ನನ್ನ ಮೇಲೆ ಬಿದ್ದಿರೋ ಭಾರ ಪ್ರತಿಯೊಬ್ಬರಿಗೂ ದೇವರು ಕರೆದಿದ್ದಾನೆ. ಇವತ್ತಿನಿಂದ ನೆಕ್ಸ್ಟ್ ಇಯರ್ 365 ದಿನ. ನೆಕ್ಸ್ಟ್ ಮಂಗಳವಾರ ಬಿಡದೇನೋ ಗೊತ್ತಿಲ್ಲ, 25ನೇ ತಾರೀಕು. 365 ದಿನಕ್ಕೆ ದೇವರು ನಿನ್ನ ಹತ್ರ ಪ್ರತಿಫಲವನ್ನ ಎದುರು ನೋಡ್ತಾನೆ. ನಿಂತ್ಕೊಳ್ಳೋಣ, ನಾವೆಲ್ಲ ಒಪ್ಪಿಸ್ಕೊಟ್ಟು, ಚೆನ್ನಾಗಿ ಒಪ್ಪಿಸ್ಕೊಟ್ಟು ಪ್ರೇ ಮಾಡಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ, ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತಾನೆ. ದೇವ್ರ ಕೆಲಸ ಮಾಡಿ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಬೈಬಲ್ ಓಪನ್ ಮಾಡ್ಕೊಂಡು ಮತ್ತಾಯ ಗ್ರಂಥ 6:33 ಓದಿ. ಮತ್ತಾಯ 6:33 ಎಲ್ಲರೂ ಓದ್ಕೊಂಡು सभी लोग पढ़ो। मत्ती 6:30 ಎಲ್ಲರೂ ನೋಡ್ಕೊ. ಹೀಗಿರುವುದರಿಂದ ಮ್ಯಾಥ್ಯೂ 6:33, ಮತ್ತಿ 6:33, ಮತ್ತಿ 6:30. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ಅಷ್ಟೇ. ಸಿಂಪಲ್. ನಾನು ಇದೇ ಫಾಲೋ ಮಾಡೋದು, ನನ್ನ ಪ್ಯಾಟರ್ನ್ ಇದೆ. ನಾನು ದೇವ್ರಿಗೆ ಇಷ್ಟವಾಗಿ ನಡ್ಕೊಳ್ಳೋಣ, ದೇವ್ರು ಬೇಕಾಗಿ ಮಾಡೋಣ. ನನ್ನ ಕುಟುಂಬ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನ ಜೀವನಕ್ಕೆ ಏನ್ ಬೇಕೋ ದೇವ್ರು ಕೊಡ್ತಾನೆ. ನಾನು ಸ್ಟಾರ್ಟಿಂಗ್ ಡಿಸೈಡ್ ಮಾಡಿದಾಗ ಈ ವಾಕ್ಯ ನನಗೆ ದೇವ್ರು ಹೇಳಿದಂಗೆ ನಡ್ಕೊಳ್ತೀನಿ. ದೇವ್ರು ಹೇಳಿದ ಕೆಲಸ ಮಾಡಿದ್ರೆ ನಿನ್ಗೆ ಏನ್ ಬೇಕೋ ಕೊಡ್ತಾನಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈಗ ಪ್ರೇ ಮಾಡಿ. ಇಷ್ಟೊತ್ತು ವಾಕ್ಯ ಕೇಳಿದ್ರಲ್ಲ, 1.25 ಅವರ್ ಸ್ವಲ್ಪ ಎಕ್ಸ್ಟ್ರಾ ತಗೊಂಡೆ, ಸಾರಿ. ಎಲ್ಲಾರು ಕ್ಷಮಿಸ್ಬಿಡಿ. ಪ್ರೇ ಮಾಡಿ, ಚೆನ್ನಾಗಿ ಪ್ರೇ ಮಾಡಿ. ಈ ವಾಕ್ಯದ ಮೇಲೆ ಹೆಂಗ್ ಪ್ರೇ ಮಾಡ್ತೀರಿ ನೋಡೋಣ, ಹೆಂಗ್ ಒಪ್ಪಿಸ್ಕೊಡ್ತೀರಾ. ದೇವ್ರೇ, ನಾನು 1 ರೂಪಾಯಿನ 2 ರೂಪಾಯಿ ಮಾಡ್ಬೇಕು, 1 ಲಕ್ಷನ 2 ಲಕ್ಷ ಮಾಡ್ಬೇಕು. ನನ್ನ ರಕ್ಷಣೆನ ಜನಕ್ಕೆ ಕೊಡ್ಬೇಕಪ್ಪ. ನನ್ನ ರಕ್ಷಣೆನ ತಕೊಂಡೋಗಿ ಎಲ್ಲಾರು ಹಂಚ್ಕೊಡ್ಬೇಕಪ್ಪ. ನನ್ನ ಹತ್ರ ಇರೋ ಜೀವನ ಪ್ರತಿಯೊಬ್ಬರಿಗೂ ಕಟ್ ಮಾಡಿ ಕೊಡ್ಬೇಕಂತ ಹೇಳಿ ಪ್ರೇ ಮಾಡಿ. ಕಲ್ವಾರಿ ಪ್ರೀತಿ, ಕಲ್ವಾರಿ ಪ್ಯಾರ್, ಕಲ್ವಾರಿ ಅನುಭವ ನಿನ್ನನ್ನು ಕರೀತಾ ಇದೆ. ಆ ಕಲ್ವಾರಿ ಶಿಲ್ಬೆ ನಿನ್ನ ಮನಸ್ಸಿಗೆ ತಪ್ಪು. ನಿನಗಾಗಿ ಪ್ರಾಣ ಕೊಟ್ಟಲ್ಲ, ಯೇಸುಗಾಗಿ ಪ್ರಾಣ ಕೊಡು, ಯೇಸುಗಾಗಿ ಸುವಾರ್ತೆ ಹೇಳು. ಹಲ್ಲೆಲೂಯಾ, ಆಮೆನ್. ಥ್ಯಾಂಕ್ ಯು ಅಪ್ಪ. ಈ ಮಾತುಗಳು ಎಚ್ಚರಿವಾಗಿದ್ದಪ್ಪ. ಮುಂದಿನ ವರ್ಷದಲ್ಲಿ ಮಕ್ಕಳೆಲ್ಲ 1 ರೂಪಾಯಿನ 2 ರೂಪಾಯಿ ಮಾಡಿಕೊಡೋ ಹಾಗೆ, 1 ತಲಂತನ 2 ತಲಂತು ಮಾಡಿಕೊಡೋ ಹಾಗೆ ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ನಡೆಸಿಕೊಡು. ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ನನ್ನ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು ವೇಳೆಯಾರು ಮನಸ್ಸ ಆತನು ಮಾಡಿದ ಉಪಕಾರಗಳು ಒಂದನ್ನೂ ಮರೆಯಲಿಲ್ಲ. ಆಮೆನ್, ಆಮೆನ್. God bless you.